ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಚಂದದ ವೀಕ್ಷಕರಿಗೆ ಹಾಗೂ ನಮ್ಮ ನಾಡಿನ ಹೆಮ್ಮೆಯ ಎಲ್ಲ ರೈತ ಬಾಂಧವರಿಗೆ ಅವರ ಕುಟುಂಬಗಳಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ನಿಮ್ಮದೇ ವೇದಿಕೆ ರೈತ ರತ್ನ. ವೀಕ್ಷಕರೇ, ನಮ್ಮ ರೈತ ರತ್ನ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆನಲ್ಲೂ ಕೂಡ ರೈತರ ಜೀವನವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೊಸ ಹೊಸ ಸಾಧಕರನ್ನು ಪರಿಚಯ ಮಾಡಿಕೊಡ್ತಾ ಈ ಮೂಲಕ ಕೃಷಿಕರ ಜೀವನವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಿರುವಂಥ ಏಕೈಕ ವಾಹಿನಿ ಅಂದರೆ ಅದು ಚಂದನ ವಾಹಿನಿ. ನೀವು ನೋಡುವಂಥ ಏಕೈಕ ವೇದಿಕೆ ಅಂದರೆ ಅದುವೇ ನಮ್ಮ ರೈತ ರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ಅವರ್ ನೇಷನ್. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತ ರತ್ನ, ರೈತ ರತ್ನ. ಇಳೆಜಲ ಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ, ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತ ರತ್ನ, ರೈತ ರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ ರೈತ ರತ್ನ, ರೈತ ರತ್ನ, ರೈತ ರತ್ನ, ರೈತ ರತ್ನ. ನಮ್ಮ ಕಾರ್ಯಕ್ರಮದ ತೀರ್ಪುಗಾರರನ್ನ ವೆಲ್ಕಮ್ ಮಾಡಿಬಿಡೋಣ. ಇವತ್ತಿನ ಸಂಚಿಕೆಯಲ್ಲಿ ಮೊದಲನೇದಾಗಿ ನಮ್ಮ ಬೆಂಗಳೂರಿನ JKVK ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂಥ ಡಾಕ್ಟರ್ KP ರಘುಪ್ರಸಾದ್ ಸರ್. ಸರ್ ವೆಲ್ಕಮ್ ಸರ್. ಹಾಗೆ ಮತ್ತೊಬ್ಬರು ಹೇಳೋದೇ ಬೇಕಾಗಿಲ್ಲ, ಆಲ್ರೆಡಿ ಇವಾಗ ಕರ್ನಾಟಕದ ತುಂಬ ಜನಪ್ರಿಯರಾಗ್ಬಿಟ್ಟಿದ್ದಾರೆ, ತುಂಬ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರ ಡೈಲಾಗ್ಸ್ ಮೂಲಕ. ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಪ್ರಸ್ತುತ ನಮ್ಮ ರೈತ ರತ್ನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಕೂಡ ಇರುವಂಥ ನಮ್ಮೆಲ್ಲರ ಫೇವ್ರೆಟ್ ಚೆನ್ನಪ್ಪ ಅಂಗಡಿ ಸರ್. ಸರ್ ವೆಲ್ಕಮ್ ಸರ್. ವೀಕ್ಷಕರೇ, ನಮ್ಮ ರೈತ ರತ್ನ ಕಾರ್ಯಕ್ರಮದ ಪ್ರತಿ ಸಂಚಿಕೆನಲ್ಲೂ ಕೂಡ ಹೊಸ ಹೊಸ ರೈತ ಸಾಧಕರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಈ ಮೂಲಕ ನಾವು ತಿಳ್ಕೊಳ್ತಾ ಇರೋ ವಿಚಾರಗಳೇನು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭೂಮಿ ಯಾವ ಥರ ಇದೆ, ಯಾವ್ಯಾವ ಜಾಗಗಳಲ್ಲಿ ಏನೆಲ್ಲ ಕೃಷಿಗಳನ್ನ ಮಾಡ್ಬೋದು, ಇದನ್ನು ಮಾಡೋದ್ರ ಮೂಲಕ ನಮ್ಮ ರೈತರು ಎಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ, ಅದರ ಜೊತೆಗೆ ಅವರ ಆದಾಯಗಳು ಯಾವ ರೀತಿ ಇರುತ್ತೆ, ಖರ್ಚುಗಳು ಯಾವ ರೀತಿ ಇರುತ್ತೆ, ಎಲ್ಲದನ್ನು ಸಮತೋಲನೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಹತ್ತರ ವಿಚಾರಗಳನ್ನ ವೀಕ್ಷಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಕೃಷಿ ಅಂತ ಬಂದಾಗ ಈಗ ನಮ್ಮೆಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ, ಸಮಗ್ರ ಕೃಷಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಅನ್ನೋದು ಇವಾಗಿನ ರೈತರಿಗೆ ಒಂದು ಆರ್ಥಿಕ ವಿಚಾರ ಅಂತ ತಗೊಂಡಾಗ ತುಂಬಾ ಮಹತ್ತರ ಪಾತ್ರವನ್ನು ವಹಿಸುವಂಥದ್ದು. ಸಮಗ್ರ ಕೃಷಿಯಲ್ಲಿ ಅದರಲ್ಲೂ ಪಶುಸಂಗೋಪನೆ ಕಾರ್ಯವನ್ನು ಮಾಡುವಂಥ ರೈತರು ನಿಜಕ್ಕೂ ತುಂಬಾ ಸಂತೋಷವಾದ ಜೀವನವನ್ನು ನಡೆಸ್ತಾ ಇದ್ದಾರೆ, ಉತ್ತಮ ಆರ್ಥಿಕ ಪರಿಸ್ಥಿತಿಗಳನ್ನ ಕೂಡ ಕಾಣ್ತಾ ಇದ್ದಾರೆ. ಇವತ್ತಿನ ಸಂಚಿಕೆನಲ್ಲೂ ಕೂಡ ಪಶುಸಂಗೋಪನೆಯ ಒಂದು ಪ್ರಮುಖವಾದಂಥ ಒಂದು ಭಾಗ, ಇಡೀ ರಾಜ್ಯ ಅಂತ ಹೇಳಿದ್ರೆ ಸಾಲದು, ಇಡೀ ದೇಶದಲ್ಲಿ ಕೂಡ ಪ್ರಮುಖ ಸ್ಥಾನದಲ್ಲಿ ನಿಲ್ಲುವಂಥ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವಂಥ ರೈತ ಸಾಧಕರು ಕೂಡ ಬರ್ತಾರೆ, ಕುರ್ಚಿ ಮೇಲೆ ಕುತ್ಕೊಳ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರುವಂಥ ರೈತ ಸೆಲೆಬ್ರಿಟಿ ಕೂಡ ಒಂದು ಆತ್ಮವಿಶ್ವಾಸ, ಮನಸ್ಸಿನಲ್ಲಿ ಗುರಿ, ಒಂದು ಛಲ, ಜೊತೆಗೆ ವೈಜ್ಞಾನಿಕವಾಗಿ ಕೆಲವೊಂದಷ್ಟು ವಿಚಾರಗಳನ್ನ ಅಳವಡಿಸ್ಕೊಂಡಿರುವಂಥ ಧೈರ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಅಂತಾನೆ ಹೇಳಬೇಕು. ಇವರು ಸಾಕಷ್ಟು ವರ್ಷಗಳ ಕಾಲ ವಿದೇಶದಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಕೂಡ ಮಾಡಿದ್ದಾರಂತೆ. ಮೂಲತಃ ಉಡುಪಿಯವರು ವಾಪಸ್ ಕಡೆಗೆ ಬಂದು ನಮ್ಮ ಭೂಮಿ ತಾಯಿಯೇ
ನಮಗೆ ಸಾಕು ಅನ್ನೋಷ್ಟು ಮಟ್ಟಿಗೆ ಅವರ ಯೋಚನೆ ಬಂದು ವಾಪಸ್ ಬರ್ತಾರೆ. ನಂತರ ಹಂದಿ ಸಾಕಾಣಿಕೆ ಆರಂಭ ಮಾಡಿ ಸುಮಾರು 35 ವರ್ಷಗಳ ಕಾಲ ಯಶಸ್ವಿಯಾಗಿ ಹಂದಿ ಸಾಕಾಣಿಕೆ ನಡೆಸ್ತಾರೆ. ಅದಾದ ನಂತರ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಕೂಡ ನಡೆಸ್ಕೊಂಡು ಬರ್ತಾ ಈ ಒಂದು ಭಾಗಗಳಲ್ಲಿ ಅದ್ಧೂರಿ ಯಶಸ್ಸನ್ನು ಕಾಣ್ತಾರೆ. ಇದರ ಜೊತೆಗೆ ಕೃಷಿಯಲ್ಲೂ ಕೂಡ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಎಲ್ಲ ರೀತಿಯ ಕೃಷಿ ನಾವು ಇವರ ಒಂದು ಅಧೀನದಲ್ಲಿ ಕಾಣಬಹುದು. ಎಲ್ಲದರಲ್ಲೂ ಕೂಡ ಅಷ್ಟೇ ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದಾರೆ. 10 ಜನ ಇವರಿಂದ ಕಲಿತು ಯಶಸ್ವಿ ಕೃಷಿಕರಾಗಿ ಅವರ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಬ್ಬ ಮಾದರಿ ಕೃಷಿಕರನ್ನ ಇದೀಗ ನಿಮಗೆ ಪರಿಚಯ ಮಾಡಿಸುವಂತಹ ಸಮಯ ಬಂದೇ ಬಿಡ್ತು. ಯಾರು ಹಾಗಾದರೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬರುವಂಥ ಅತಿಥಿಗಳು? ನಿಮಗೂ ತಿಳ್ಕೊಳ್ಳೋ ಕುತೂಹಲ ಇದೆ ಅಲ್ವಾ? ನನಗೂ ಇದೆ. ಬನ್ನಿ ಹಾಗಾದರೆ ತಡ ಮಾಡೋದು ಯಾಕೆ, VT ಮೂಲಕ ತಿಳ್ಕೊಳ್ಳೋಣ. VT ಪ್ಲೀಸ್. ಕರೋನಾ ಟೈಮ್ನಲ್ಲಿ ಈ ಪ್ರಾಣಿಗಳಿಗೆ ಊಟ ಹಾಕೋದಕ್ಕೆ ಏನೂ ಇರಲಿಲ್ಲ. ಏನು ಮಾಡಿಬಿಟ್ರು, ವೆಹಿಕಲ್ಸ್ ಎಲ್ಲ ಸೀಸ್ ಆಗೋಗಿತ್ತು, ಒಂದು ಊಟ ತಗೊಂಬಂದು ಹಾಕೋಕ್ಕಿಲ್ಲ. ಆ ಟೈಮ್ನಲ್ಲಂತೂ ಭಾರಿ ಸ್ಟ್ರಗಲ್ ಪಟ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಅವರು. ಅದೇನೋ ಒಂದು ಅದ್ಭುತ ಶಕ್ತಿ ಅನ್ನೋದು ಒಂದು ಇತ್ತೇನೋ, ಅದನ್ನು ಅವರು ಮೀರ್ಬಿಟ್ಟು ಅವನ್ನೆಲ್ಲ ಪ್ರಾಣಿಗಳನ್ನ ಆ ಕಷ್ಟ ಸಮಯದಲ್ಲಿ ಸಾಕ್ಕೊಂಡು ಇವತ್ತು ಈ ಕಾಣ್ತಾ ಇರೋಂಥದ್ದನ್ನ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಆಗಿಂದನೂ ಹಂದಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ರೈತರುಗಳಿಗೆ ಇವರು ಮಾದರಿಯಾಗಿದ್ದಾರೆ. ಆ ಟೈಮಲ್ಲಿ ಇವರು ಹಂದಿಗಳಿಗೆ ಒಂದು ಮೇವು ಉಣಿಸ್ಬೇಕಾದ್ರೆ ಭಾಳ ಪರಿಶ್ರಮ ಬಿದ್ದರು. ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಆರೆ ಮನೆ ಇದೆ, ರಾಗಿ ಮಿಲ್ಗಳಿದೆ, ಅಲ್ಲಿಂದೆಲ್ಲ ಮೇವನ್ನು ಸಂಗ್ರಹಕ್ಕೆ ಶುರು ಮಾಡಿದ್ರು. ನಾವು ಇಲ್ಲಿ ಕೆಲಸಕ್ಕೆ 13 ವರ್ಷ ಆಯಿತು. ನಾವು 1 ವರ್ಷ ಕೆಲಸ ಮಾಡಿದ್ರು. ಆಮೇಲೆ ಸಾರ್ ನನಗೆ ಹೇಳಿಕೊಟ್ಟು ಇಂಜೆಕ್ಷನ್ ಎಲ್ಲ ಹಂಗೆ ಕೊಡೋದು, ಚೆಕ್ ಮಾಡ್ದಂಗೆ ಇದೆಲ್ಲ ಹೇಳಿಕೊಟ್ಟು 12 ವರ್ಷ ಆಯಿತು ಸೂಪರ್ವೈಸರಾಗಿ. ಸಾರ್ ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದೆ. ಯಾವುದಕ್ಕೂ ಅವ್ರಿಗೆ ಕೊರತೆ ಬರೋದಾಗ ನೋಡ್ತಾ ಇದೆ. 25 ಜನ ಕೆಲಸವರಿದೆ. ಇರಾಕ್ ಮತ್ತು ಕುವೈತಿದ್ದು ವಾರ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಇಂಡಿಯಾಕ್ಕೆ ಬರಬೇಕಾಯ್ತು. ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಇತ್ತು. ಆವಾಗ ಕೈಯಲ್ಲಿ ದುಡ್ಡು ಇರಲಿಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾವು ನಮ್ಮ ಯಜಮಾನರು ನಾನು ಏನಾದರೂ ಹಂದಿ ಸಾಕಬೇಕು, ಏನಾದರೂ ಮಾಡಬೇಕು ಬಿಸ್ನೆಸ್ಸು ಅಂತ ಹೇಳಿ ಯೋಚನೆ ಮಾಡಿದರು. ಆದರೆ ದುಡ್ಡಿದ್ದು ಪ್ರಾಬ್ಲಮ್ ಅಂತ ಹೇಳಿದಾಗ ನಾನು ನನ್ನ ಒಡವೆನ ಕೊಟ್ಬಿಟ್ಟು ಈ ಜಮೀನನ್ನು ತಗೊಂಡ್ರು. ಒಂದು 4 ಆಡಂತಂದು ಸಾಕಿಬಿಟ್ಟು ಆಮೇಲೆ ಅದರಲ್ಲೇ ಸ್ವಲ್ಪ ಮುಂದುವರಿದ್ರು. ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ರು. ಅವರು ತುಂಬ ಶ್ರಮಪಟ್ಟು ಕಷ್ಟಪಟ್ಟು ಮೇಲಕ್ಕೆ ಬಂದರು. ಅಂದರೆ ಅವ್ರ ಹತ್ರ ಒಂದು ಏನು ಅಂದರೆ ಹಠ ಛಲ ಇದೆ, ಮಾಡಬೇಕು ಅಂತ. ಇವತ್ತು ಅವ್ರ ಹತ್ರ ಭಾಳ ಬೇಕಾದಷ್ಟು ವಿಚಾರದಲ್ಲಿ ನಮಗೆ ತಿಳುವಳಿಕೆಗೂ ಕೂಡ ಬಂದಿದೆ ಮತ್ತು ಅಷ್ಟೇ ಉಪಯೋಗನೂ ಕೂಡ ಆಗ್ತಾಯಿದೆ. ಜನಗಳಿಗೂ ಆಗ್ತಾಯಿದೆ, ಹಳ್ಳಿ ರೈತರುಗಳಿಗೂ ಆಗ್ತಾಯಿದೆ. ನಮಗಂತೂ ವೈಯಕ್ತಿಕವಾಗಿ ನಮ್ಮ ಜ್ಞಾನ ಬೆಳೆಸ್ಕೊಳ್ಳೋಕ್ಕೂ ಕೂಡ ಭಾಳ ಅನುಕೂಲ ಆಗ್ತಾಯಿದೆ ಮೇಲ್ವಿನರು ಅಂತ. ಈ ನಮ್ಮ ಬನ್ನೇರುಘಟ್ಟ ಫಾರೆಸ್ಟ್ ಐತಲ್ವ, ಬನ್ನೇರುಘಟ್ಟ ಫಾರೆಸ್ಟ್ಗೆ ಈ ಹುಲಿ ಮರಿಗಳಿಗೆ ಹಾಲು ಬೇಕಾಗಿತ್ತು. ಸುತ್ತಮುತ್ತ ಎಲ್ಲಿ ಹಾಲು ಹುಡುಕಿದ್ರೂ ಸಿಕ್ಕಿಲ್ಲ. ಪ್ಯೂರ್ ಹಾಲು ಬೇಕಾಗಿತ್ತು. ಆ ಪ್ಯೂರ್ ಹಾಲು ಎಲ್ಲಿ ಸಿಗ್ತದೆ ಅಂದರೆ ಇಲ್ಲಿ ಸಿಗ್ತದೆ ಅಂತ ಯಾರೋ ಹೇಳಿದ್ರು. ಇವಾಗ ಬನ್ನೇರುಘಟ್ಟದವರು ಇಲ್ಲಿಂದ ಹುಲಿ ಮರಿಗಳಿಗೆ ಪ್ಯೂರ್ ಆಡಿನ ಹಾಲು ಬೇಕು ಅಂದ್ಬಿಟ್ಟು ಇಲ್ಲಿಂದ ತರಿಸ್ಕೊತಾ ಇದ್ದಾರೆ. ಈಗ ಅವ್ರ ಹತ್ರ 1500 ಶೀಪ್ಸ್ ಇದೆ. ಎಲ್ಲ ಕಂಟ್ರಿದು ಇದೆ, ಆಲ್ಮೋಸ್ಟ್ ಎಲ್ಲ ಕಂಟ್ರಿದು. ಮೆಲ್ವಿನ್ ಥರ ಕಷ್ಟಪಟ್ಟದವರು ಯಾರೂ ನಾನು ನೋಡಿಲ್ಲ. ಫಾರ್ಮರಲ್ಲೇ ಇವರೇ ಟಾಪಲ್ಲಿ ಇದ್ದಾರೆ ಅಂತ ಕೇಳಿದ್ರೆ, ಈಗ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಸರೌಂಡ್ ಏರಿಯಲ್ಲೇ ಇವರೇ ಟಾಪಲ್ಲಿದ್ದಾರೆ. ಈ ರೀತಿ ಮಾಡಬೇಕು ಅಂದರೆ ಒಬ್ಬರಿಂದ ಸಾಧ್ಯ ಇಲ್ಲ. ಆದರೆ ಇವರು ಒಬ್ಬಂಟಿಯಾಗಿ ಇಷ್ಟು ಕಷ್ಟ ಬಿದ್ದು ಇಷ್ಟೊಂದು ಮಾಡಿದ್ದಾರೆ ಅಂತ ಅಂದರೆ ಇವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಪದಗಳೇ ಸಾಲ್ತಾ ಇಲ್ಲ. ಮುಂದೆ ಇವರು ಇನ್ನೂ ಬೆಳೀಲಿ ಅಂತ ನಾವು ಎಲ್ಲರೂ ಸೇರಿ ಆಶಿಸ್ತೀವಿ. ಏನಾನ ಮಾಡಿರಿ, ನಾವು ಇರ್ತೀವಿ ನಿಮ್ಮ ಜೊತೆ ನನ್ನಲ್ಲಿ ಈ ಥರ ಹೇಳ್ತಾ ಇರ್ತಾರೆ.
ಆದರೆ ಅವ್ರದ್ದು ಶ್ರಮದ ಮುಂದೆ ನಾವು ಏನೂ ಇಲ್ಲ. ಮುಂದೆ ಭಗವಂತ ಇವ್ರಿಗೆ ಒಳ್ಳೆಯ ರೀತಿ ಅನುಕೂಲ ಕೊಡಲಿ. ಮೆಲ್ವಿನ್ ಅವ್ರಿಗೆ ಒಳ್ಳೆಯ ಆಯುರಾರೋಗ್ಯ ಆಯುಷ್ ಎಲ್ಲ ಕೊಡಲಿ. ಅವ್ರ ಮಾರ್ಗದರ್ಶನ ಇದೇ ರೀತಿ ಸಹ ನಮಗೆ ಇರಲಿ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಸರಿ, ಹಾಗಾದರೆ ಇಷ್ಟೊಂದೆಲ್ಲ ಸಾಧನೆಗಳನ್ನ ನೋಡಿದ ಮೇಲೆ ಅವರನ್ನು ನೇರತಃ ಭೇಟಿ ಮಾಡುವಂಥ ಒಂದು ಅವಕಾಶ ಇವತ್ತು ನಮಗೆ ಸಿಗುತ್ತೆ ಅಂದಮೇಲೆ ಯಾಕೆ ತಡ, ಕರೆದು ಬಿಡೋಣ ಅವ್ರನ್ನ ವೇದಿಕೆ ಮೇಲೆ. ಹಾಗಾದರೆ ಬನ್ನಿ, ಇವತ್ತಿನ ರೈತ ಸೆಲೆಬ್ರಿಟಿಯನ್ನು ವೆಲ್ಕಮ್ ಮಾಡುವಂಥ ಸಮಯ. ಲೆಟ್ಸ್ ವೆಲ್ಕಮ್ ಉಡುಪಿಯ ಮೆಲ್ವಿನ್ ಲೂಯಿಸ್ ಸರ್, ನಮ್ಮ ಹೆಮ್ಮೆಯ ರೈತರು. ಲೆಟ್ಸ್ ವೆಲ್ಕಮ್. ಮೆಲ್ವಿನ್ ಸರ್ ನಮಸ್ತೆ. ರೈತರತ್ನ ವೇದಿಕೆಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಸರ್, ನೀವು ಉಡುಪಿಯಿಂದ ಬೆಂಗಳೂರಿಗೆ ಬಂದ್ರಿ ನಮಗೋಸ್ಕರ. ಹೇಗೆ ಅನ್ನಿಸ್ತಾ ಇದೆ ಸರ್ ರೈತರತ್ನ ವೇದಿಕೆ? ಇದು ರೈತರ ಜೀವನವನ್ನು ಸಂಭ್ರಮಿಸುವಂತಹ ಒಂದು ವೇದಿಕೆ. ಹೇಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿ ಆಗ್ತದೆ. ನೀವು ಈ ಹಿಂದೆ ಕುವೈತಲ್ಲಿ ಕೆಲಸ ಮಾಡಿದ್ರಿ, ಅದಾದ ನಂತರ ವಾಪಸ್ ಬಂದು 35 ವರ್ಷಗಳ ಕಾಲ ಹಂದಿ ಸಾಕಾಣಿಕೆ, ನಂತರ ಕುರಿ ಸಾಕಾಣಿಕೆ ಯಶಸ್ಸನ್ನು ಕಂಡು ಹಲವಾರು ರೀತಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಇವತ್ತು ಸಾಧಕ ರೈತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ರೈತರಿಗೆ ನಿಮ್ಮ ಕಡೆಯಿಂದ ಒಂದೆರಡು ಮಾತುಗಳನ್ನ ಹೇಳಿ ನಂತರ ಸಾಧಕರ ಕುರ್ಚಿ ನಿಮಗೋಸ್ಕರ ಕಾಯ್ತಾ ಇದೆ, ಅಲ್ಲಿ ಕುತ್ಕೊಂಡು ಬಿಡೋಣ. ಓಕೆ, ಸೊ ಏನು ಹೇಳ್ತೀರಿ ರೈತರಿಗೆ? ರೈತರಿಗೆ ವ್ಯವಸಾಯ ಒಂದು ಒಳ್ಳೆಯ ಕಸುಬು ನಮ್ಮ ಪ್ರಕಾರ. ಅದನ್ನು ನಾವು ಕಮರ್ಷಿಯಲಿ ಸರಿಯಾಗಿ ಇದು ಮಾಡಿದರೆ ಒಳ್ಳೆ ಸಂಪಾದನೆ ಮಾಡ್ಬೋದು. ನಿಜ, ಅದಕ್ಕೆ ಉದಾಹರಣೆ ನಮ್ಮ ಸಾಧನೆ. ಕರೆಕ್ಟ್ ಕರೆಕ್ಟ್, ವೆರಿ ನೈಸ್. ಇದು ಖುಷಿ ಪಡಬೇಕು ಸರ್. ನಮ್ಮ ಸಾಧನೆ ಇದಕ್ಕೆ ಉದಾಹರಣೆ ಅಂತ ಒಂದು ಸ್ವಲ್ಪ ಜೋರಾಗಿ ಹೇಳಿ ಸರ್. ನಮ್ಮ ಸಾಧನೆ ಇದಕ್ಕೆ ಉದಾಹರಣೆ ಅಂತ ಎಸ್ ಎಸ್, ಇದು ಖುಷಿ ಪಡುವಂಥ ಸಮಾಚಾರ. ಒಂದೇ ಒಂದು ವಾಕ್ಯದಲ್ಲಿ ಕೃಷಿಯ ಒಂದು ಸಾಧನೆ ಎಷ್ಟಿದೆ ಅಂತ ಹೇಳಿ ಹೇಳಿದ್ರು, ಒಂದೇ ವಾಕ್ಯದಲ್ಲಿ ಅಲ್ವಾ? ಓಕೆ, ಬನ್ನಿ ಸರ್. ಹಾಗಾದ್ರೆ ತಮ್ಮ ಸಾಧಕರ ಕುರ್ಚಿ ಕಾಯ್ತಾ ಇದೆ. ಇವತ್ತು ನಮ್ಮ ರೈತರತ್ನ ಕಾರ್ಯಕ್ರಮದ ಸಾಧಕರ ಕುರ್ಚಿನಲ್ಲಿದ್ದಾರೆ ಮೆಲ್ವಿನ್ ಲೂಯಿಸ್ ಅವರು ಉಡುಪಿಯಿಂದ. ಜೋರಾದ ಚಪ್ಪಾಳೆ ಬರಲಿ. ಎಸ್ ಮೆಲ್ವಿನ್ ಸರ್, ಉಡುಪಿನಲ್ಲಿ ನಿಮ್ಮ ಒಂದು ಸ್ವಲ್ಪ ಹಳೆಯ ದಿನಗಳು ನೆನೆಸ್ಕೊಳ್ತಾ ಹೋದರೆ, ಉಡುಪಿಯವರು ಮೂಲತಃ ಅಂದಿದ ತಕ್ಷಣ ಮೀನುಗಾರಿಕೆ ಮಾಡ್ತಿದ್ರಾ ನಿಮ್ಮ ಕುಟುಂಬದಲ್ಲಿ? ನಿಮ್ಮ ಕುಟುಂಬದ ಹಿನ್ನೆಲೆ ಒಂದು ಸ್ವಲ್ಪ ನಮ್ಮ ತಾತ ವ್ಯವಸಾಯಗಾರರು. ಏನು ಬೆಳೀತಾ ಇದ್ರು ಸರ್? ಅಲ್ಲಿ ತೆಂಗಿನ ತೋಟ, ಭತ್ತ ಎಲ್ಲ ಉಡುಪಿನಲ್ಲೇ ಇದ್ದಿದ್ದು? ಉಡುಪಿ ಪಕ್ಕ ಹಳ್ಳಿ, ಕಲ್ಯಾಣಪುರ ಹಳ್ಳಿ, ಅಲ್ಲಿ ಇದ್ದೇವೆ. ಓಕೆ, ನಿಮ್ಮ ನಂತರ ನಿಮಗೆ ಕೃಷಿನಲ್ಲಿ ಆಸಕ್ತಿ ಇರಲಿಲ್ವಾ ಮೊದಲು? ಇತ್ತು ನಮಗೆ ಚಿಕ್ಕಂದಿನಿಂದ. ಅದು ಸ್ಪೆಷಲಿ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಪ್ರಾಣಿಗಳು ತುಂಬ ಇಷ್ಟ ಇತ್ತು. ನಮ್ಮ ಮನೆಯೇ ಒಂದು ಝೂ ಇದ್ದಂಗೆ ಇತ್ತು. ನೀವು ಚಿಕ್ಕವರಿದ್ದಾಗ? ಚಿಕ್ಕವರಿಗೆ ಮೊಲ, ಈ ಫೈಟರ್ ಕೋಳಿಗಳು, ಮತ್ತೆ ಪಾರಿವಾಳ ಎಲ್ಲ ಸಾಕ್ತಾ ಇದ್ದೆ. ಓಕೆ, ಸೊ ನಿಮ್ಮ ಹಿಂದಿನ ನೆನಪುಗಳನ್ನೆಲ್ಲ ಮೆಲುಕು ಹಾಕೋಣ. ಜೊತೆಗೆ ನೀವು ವಾಪಸ್ ವಿದೇಶ ಬಿಟ್ಟು ನಮ್ಮ ದೇಶಕ್ಕೆ ಬಂದು ಕೃಷಿ ಆರಂಭ ಮಾಡಿದ್ದು ನಿಮ್ಮದೇ ಆದ ಶೈಲಿನಲ್ಲಿ. ಆಗಿನ ಕಾಲ ಹೇಗಿತ್ತು ನೀವು ಶುರು ಮಾಡಿದಾಗ 40-50 ವರ್ಷಗಳ ಹಿಂದೆ? ಎಲ್ಲವನ್ನ ಮಾತಾಡೋಣ ಸರ್. ಒಂದು ಚೂರು ಎನರ್ಜಿ ಬೇಕಲ್ವಾ? ನಮ್ಮ ಜೊತೆ ಇದ್ದಾರೆ ಇವತ್ತು ಶಂಕರ್ ಭಾರತೀಪುರ ಹಾಗೂ ಅವರ ತಂಡ, ನಮ್ಮ ಕರ್ನಾಟಕದ ಜನಪ್ರಿಯ ಕಲಾ ತಂಡ. ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಎಸ್ ಶಂಕರ್ ಸರ್, ನಮ್ಮ ಹಿರಿಯ ಕೃಷಿಕರೊಬ್ಬರು ಉಡುಪಿಯಿಂದ ಬಂದಿದ್ದಾರೆ. ಸೊ ಅವರ ಎನರ್ಜಿ ನಿಮ್ಮ ಹಾಡಿನ ಮೇಲೆ ನಿಂತಿದೆ. ಸೊ ಧಾಮ್ ಧೂಮ್ ಮಾಡಿಬಿಡಿ ವೇದಿಕೆನ. ಓಕೆ, ಎಸ್. ಕೂಡೋದು ಹೊಸ ಬಂಡೆ, ಒಡೆಯೋನು ಹಸುಮಗ, ಆಲಿಸಿ ಕೇಳೋ ಬಸವಣ್ಣ. ಓಹೋ ಹೋ
ಗಾಡಿಯ ದಾರಿ ಸಾಗಲೇ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಹೂಡೋದು ಹೊಸ ಬಂಡೆ ಒಡೆಯೋನು ಹಸು ಮಗ, ಹೂಡೋದು ಹೊಸ ಬಂಡೆ ಒಡೆಯೋನು ಹಸು ಮಗ. ಆಲಿಸಿ ಕೇಳೋ ಬಸವಣ್ಣ, ಆಲಿಸಿ ಕೇಳೋ ಬಸವಣ್ಣ ನಿನ್ನ ಬಂಡಿ ಗೆಜ್ಜೆ ಕಲ್ಲೆಂದು ನುಡಿದಾವೋ, ಗೆಜ್ಜೆ ಕಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲೇ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಕಬ್ಬು ಕಾರುಳ್ಳವನೇ ಉಪ್ಪು ನೀಟುಳ್ಳವನೇ, ಕಬ್ಬು ಕಾರುಳ್ಳವನೇ ಉಪ್ಪು ನೀಟುಳ್ಳವನೇ. ಗೊಬ್ಬರದ ಬಂಡಿ ಹೊಡೆಯೋನೇ, ಗೊಬ್ಬರದ ಬಂಡಿ ಒಡೆಯೋನೆ ನಮ್ಮಣ್ಣ. ಹುಬ್ಬಿಕ್ಕಿನೊಂದು ಸರಿ ಉಂಟೆ, ಹುಬ್ಬಿಕ್ಕಿನೊಂದು ಸರಿ ಉಂಟೆ. ಗಾಡಿಯ ದಾರಿ ಸಾಗಲೇ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಬಂಡಿ ಬಂಡಿ ಚಂದ ಬಂಡೆಯ ನೊಗ ಚಂದ, ಬಂಡಿ ಬಂಡಿ ಚಂದ ಬಂಡೆಯ ನೊಗ ಚಂದ. ಮುಂದಾಲೋರಿಯ ಮುಖರಂಬೆ ಚಂದ, ಮುಂದಾಲೋರಿಯ ಮುಖರಂಬೆ ಬಲು ಚಂದ. ಬಂಡಿಯ ಒಡೆಯೋನ ಮುಖ ಚಂದ, ಬಂಡಿಯ ಹೊಡೆಯೋನ ಮುಖ ಚಂದ. ಗಾಡಿಯ ದಾರಿ ಸಾಗಲೇ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಆರು ಸಾವಿರ ಬಂಡೆ ತುಳೆದ್ದು ಹೋಗುವಾಗ, ಆರು ಸಾವಿರ ಬಂಡೆ ತುಳೆದ್ದು ಹೋಗುವಾಗ. ಧೂಳು ಮುಟ್ಟಿತೋ ಮುಗಿಲಿಗೆ, ಧೂಳು ಮುಟ್ಟಿತೋ ಮುಗಿಲಿಗೆ ನಮ್ಮ ಬಸವ. ಗೋಳು ತಟ್ಟಿತು ಶಿವನಿಗೆ, ಗೋಳು ತಟ್ಟಿತು ಶಿವನಿಗೆ. ಗಾಡಿಯ ದಾರಿ ಸಾಗಲೇ ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ.
ಬಾರುಗೋಲು ಬಿದ್ದೋಯ್ತು ಬಂಡಿಯ ಹೊಡೆವಾಗ ಬಾರುಗೋಲು ಬಿದ್ದೋಯ್ತು ಕಂಡ ಗೆಳೆಯಾರೇ ಚೊಡಿರಣ್ಣ ಓಹೋ ಕಂಡ ಗೆಳೆಯಾರೇ ಕೊಡಿರಣ್ಣ ಕಂಡ ಗೆಳೆಯಾರೇ ಕೊಡಿರಣ್ಣ ಕಂಡ ಗೆಳೆಯಾರೇ ಕೊಡಿರಣ್ಣ ನಮ್ಮೆತ್ತು ಮುಂದಕ್ಕೆ ಮೂರೆಜ್ಜೆ ನಡೆದಾವೋ ಮುಂದಕ್ಕೆ ಮೂರೆಜ್ಜೆ ನಡೆದಾವೋ ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಅದ್ಭುತವಾಗಿ ಹಾಡಿದ್ರಿ ಶಂಕರ್ ಅವರೇ, ಹಾಗೂ ಎಲ್ಲ ಸಹ ಗಾಯಕಿಯರಿಗೂ ಕೂಡ ಅಭಿನಂದನೆಗಳು. ಅದ್ಭುತವಾಗಿತ್ತು, ಹಾಗೆಲ್ಲ ಮ್ಯೂಸಿಷಿಯನ್ಸ್ಗೂ ಕೂಡ ವಂಡರ್ಫುಲ್. ಸೂಪರ್ ಸರ್, ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋ ಮಾತೇ ಇಲ್ಲ ಸರ್. ಎಸ್ ಸರ್, ಈ ಒಂದು ಗೀತೆ ನಮ್ಮ ಕಾರ್ಯಕ್ರಮಕ್ಕೆ ಕೂಡ ತುಂಬ ಆ್ಯಪ್ಟ್ ಆಗಿತ್ತಲ್ವ ಸರ್? ಅದ್ಭುತವಾಗಿತ್ತು. ಗಾಡಿಯ ದಾರಿ ಸಾಗಲಿ, ಹುಡೋದು ಹೊಸ ಬಂಡೆ ಹೊಡೆಯೋನು ಹೊಸ ಮಗ. ಶಬ್ದ ಎಲ್ಲಿ ಹುಡ್ಕೊಂಬಂದ್ರಿ ಅಂತ ಇದ್ದದೆಲ್ಲ ಅದು ಜನಪದ ಸರ್. ಜನಪದ ಎಂತ ಅದ್ಭುತವಾದ ಸಂಪತ್ತು ನೋಡಿ. ವೆರಿ ನೈಸ್. ಮೆಲ್ವಿನ್ ಸರ್, ಹೇಗಿತ್ತು ಗಾಯನ? ತುಂಬ ಚೆನ್ನಾಗಿತ್ತು. ನೀವು ಜನಪದ ಹಾಡೆಲ್ಲ ಕೇಳ್ತಿದ್ರಾ ಕೇಳ್ತೀವಿ, ಮುಂಚೆ ಅಪರೂಪ. ಚಿಕ್ಕವರಿದ್ದಾಗೆಲ್ಲ? ಹೌದು. ಕೇಳಿದ್ದೀರಾ ಹಲವಾರು ಗೀತೆಗಳನ್ನ. ಇಲ್ಲಿ ಹಾಡಿದ್ದು ಇಷ್ಟ ಆಯ್ತಾ? ಎನರ್ಜಿ ಬಂತಾ? ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಇಷ್ಟು ಚೆನ್ನಾಗಿ ನಮ್ಮ ವೇದಿಕೆಗೆ ಕಳೆಯನ್ನು ತಂದುಕೊಟ್ಟಂಥ ಎಲ್ಲ ಕಲಾ ತಂಡಕ್ಕೆ ಒಂದು ಚಿಕ್ಕ ಕಿರುಕಾಣಿಕೆ ಕೊಡೋಣ ನಮ್ಮ ಕಡೆಯಿಂದ. ಎಸ್ ಮೆಲ್ವಿನ್ ಸರ್, ನೀವು ಚಿಕ್ಕ ವಯಸ್ಸಿದ್ದಾಗ ಏನಾದರೂ ಹಾಡೆಲ್ಲ ಹಾಡ್ಕೊಂಡು? ಇಲ್ಲ, ನಮ್ಮದು ಬೀಟ್ ಗ್ರೂಪ್ ಇತ್ತು, ಹಾ. ಮ್ಯೂಸಿಕ್ ಗ್ರೂಪ್ ಕಾಲೇಜಲ್ಲಿರುವಾಗ. ಓ, ಹಂಗಾದ್ರೆ ನೀವು ಹಾಡ್ತಿದ್ರಿ ಅದರಲ್ಲಿ? ಅಲ್ಲ, ಸಿಂಗಿಂಗ್ ಅಲ್ಲ, ಲೀಡ್ ಗಿಟಾರ್ ಪ್ಲೇ ಮಾಡ್ತಿದ್ದೆ ನಾನು. ಲೀಡ್ ಗಿಟಾರ್ ಪ್ಲೇ ಮಾಡ್ತಾ ಇದ್ರಾ? ಅದಾದ ನಂತರ ಬಿಟ್ಬಿಟ್ರಾ? ಅದು ಕಾಲೇಜ್ ಲೈಫಿಗೆ ಎಂಡ್ ಆಯ್ತು. ಕಾಲೇಜ್ ಲೈಫಿಗೆ ಅಲ್ಲಿಗೆ ಮುಗಿದೋಯ್ತು, ಮತ್ತೆ ಎಂದು ಮ್ಯೂಸಿಕ್ ಕಡೆ ಹೋಗಲಿಲ್ಲ? ಇಲ್ಲ, ನಮ್ಮದು ಕುವೈತಲ್ಲಿ ಮ್ಯೂಸಿಕಲ್ ಶಾಪ್ ಇತ್ತು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ. ಓಕೆ, ಅದೇ ಒಂದು ಬಿಸ್ನೆಸ್ ಕಂಪ್ನಿನೆಲ್ಲ ಕೆಲಸ ಹೌದು, ಮಾಡ್ತಾ ಆಡಿಯೋ ಟೇಪ್ಸ್ ಮತ್ತೆ ಎಲ್ಲ ಇತ್ತು. ಓಕೆ 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 ನಾವು ಬ್ಯಾಂಕ್ ಹಾಫ್ ಡೇ ಜಾಬ್, ಅದು ಓಕೆ. ಈವ್ನಿಂಗ್ ಶಾಪ್ಸ್ ನಡೆಸ್ತಾ ಇದ್ದೆ. ಸೊ ನೀವು ಡಿಗ್ರಿ ಎಲ್ಲ ಮುಗಿಸಿದ ನಂತರ ಇಮಿಡಿಯೇಟ್ ಆಗಿ ಯು ಮೂವ್ ಟು? ಅಲ್ಲ, ಗ್ರ್ಯಾಜುಯೇಷನ್ ಆದಮೇಲೆ ನಾನು ಚಾರ್ಟರ್ಡ್ ಅಕೌಂಟೆನ್ಸಿ ಬಾಂಬೆಯಲ್ಲಿ ಮಾಡಿದ್ದೆ. ಅದಾದಮೇಲೆ ಕುವೈತಿಗೆ ಹೋಗಿ ಬ್ಯಾಂಕ್ ಜಾಬ್ಗೆ ಸೇರಿದೆ. ಸಾಕಷ್ಟು ಸಿಟಿನಲ್ಲೇ ಸುತ್ತಿರೋರು ನೀವು? ಹೌದು ಹೌದು. ಸಿಟಿನಲ್ಲೇ ಸುತ್ತಿ ಅಲ್ಲಿ ನಾವು ವಿಟಿನಲ್ಲಿ ನೋಡುವಾಗ ಅಲ್ಲಿ ವಾರ್ ಆಯಿತು, ಸೊ ಹಾಗಾಗಿ ವಾಪಸ್ ಬಂದ್ರಿ ಅಂತ ಇದೆ. ಅನಿವಾರ್ಯವಾಗಿ ಬಂದಿದ್ದ ಅಥವಾ ಏನಾದರೂ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇತ್ತ ಮುಂಚೆಯಿಂದ? ಇಲ್ಲ, ಅಲ್ಲಿ ನಾವು ಎಲ್ಲ ಕಳ್ಕೊಂಡೆವು, ನಮ್ಮ ಶಾಪ್ ಗೀಪ್ ಎಲ್ಲ ಜಾಬ್ ಕಳ್ಕೊಂಡೆವು, ಬರೀ ಕೈಯಲ್ಲಿ ವಾಪಸ್ ಬಂದೆವು ನಾವು. ಆ ಟೈಮಲ್ಲಿ ಭಯ ಇತ್ತಾ? ಇಲ್ಲ, ನನ್ನ ತಾಯ್ನಾಡು ನನಗಿದೆ, ಏನೋ ಒಂದು ದಾರಿ ಸಿಗುತ್ತೆ ನಿಮಗೆ ಅನ್ನೋ ಧೈರ್ಯ ಇತ್ತಾ? ಏನು ಮಾಡಬೇಕು ಅಂತ ಅನ್ಕೊಂಡು ನೀವು ವಾಪಸ್ ಬಂದ್ರಿ? ಹಾಗಾದ್ರೆ ಇಲ್ಲೂ ಬಿಸ್ನೆಸ್ ಮಾಡೋಣ ಅಂತ ಬಂದ್ರಾ? ಇಲ್ಲ, ಅಲ್ಲಿ ನಮ್ಮದು ಬಿಸ್ನೆಸ್ ಮತ್ತು ಜಾಬ್ ಎರಡೂ ಮಾಡ್ತಿದ್ದೆವು. ನಮ್ಮ ಮಿಸಸ್ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಸೆಕ್ರೆಟರಿ ಆಗಿದ್ದರು. ಅವ್ರದ್ದು ಅರೇಬಿಕ್ ಫ್ಲೂಯೆನ್ಸಿ ತುಂಬ ಚೆನ್ನಾಗಿತ್ತು. ಸೊ ಲೈಫ್ ವಾಸ್ ವೆಲ್ ಸೆಟಲ್ಡ್ ದೇರ್. ನಮ್ಮದು ಪ್ಲ್ಯಾನ್ ಆಸ್ಟ್ರೇಲಿಯಾ ಮೈಗ್ರೇಟ್ ಮಾಡಬೇಕೆಂದಿದ್ದೆವು, ಅಲ್ಲಿ ಹೋಗಿ ಅಗ್ರಿಕಲ್ಚರ್ ಮಾಡೋಣ ಹೇಳಿ. ಅದೇ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಅಗ್ರಿಕಲ್ಚರ್ ಮಾಡ್ಬೇಕನ್ನೋದೇ ಪ್ಲಾನ್ ಇತ್ತು? ನಮ್ಮದು ಪ್ಲಾನ್ ಇತ್ತು. ಓಕೆ ಓಕೆ. ಆದರೆ ಏನಾಯ್ತು ಹೇಳಿದ್ರೆ, ಇನ್ವೇಜನ್ ಆಯಿತು. 1,72,000 ಜನ ಇಂಡಿಯನ್ಸ್ ವಾಪಸ್ ಬಂದರು, ಅದರಲ್ಲಿ ನಾವು ಒಬ್ಬರು. ಸೊ ಹಾಗಾದ್ರೆ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದು ನಿಮಗೆ ಮುಂಚೆಯಿಂದ ಇಂಟ್ರೆಸ್ಟ್ ಇದೆ? ಹೌದು, ನಾನು ಚಿಕ್ಕಂದಿನಿಂದ ನಮಗೆ ಅಗ್ರಿಕಲ್ಚರ್ಲಿ ಇದಿತ್ತು. ಸ್ಕೂಲಿಗೆ ಹೋಗುವಾಗಲೂ ಬಾಳೆ ಗಿಡ ಅದು ಇದು ಎಲ್ಲ ಹಾಕ್ತಿದ್ದೆ. ಹಾಕ್ತಿದ್ರಿ ಮನೆ ಹತ್ರ?
ಓಕೆ, ನಿಮ್ಮ ಮನೆಯಲ್ಲಿ ಯಾರು ಅಂದರೆ ಅಗ್ರಿಕಲ್ಚರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಿದ್ದು? ಅಲ್ಲ, ನಮ್ಮ ಮನೆಯಲ್ಲಿ ನಾವೇ, ಬೇರೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಹೌದು. ಮತ್ತೆ ನಾನು ಹೇಳಿದೆ ನಿಮಗೆ, ಅನಿಮಲ್ಸ್ ನಮ್ಮದು ಹಾಬಿ ಆಗಿತ್ತು. ಹಾಬಿ, ಅನಿಮಲ್ಸ್ ಅಂದರೆ ಇಷ್ಟ ಅಂತ ಹೌದು. ಹೇಳ್ತಾ ಮತ್ತೆ ಕಮರ್ಷಿಯಲಿ ಆವಾಗಲೇ ನಾನು ಫೈಟರ್ ಕಾಕ್ ಮಾಡಿ ಒಳ್ಳೆ ರೇಟಿಗೆ ಮಾರ್ತಾ ಇದ್ದೆ ಕಾಲೇಜಲ್ಲಿರುವಾಗಲೇ. ಸರ್, ಅವರು ಅನಿವಾರ್ಯವಾಗಿ ರೈತರಾದವರು, ಆದರೆ ಮನಸ್ಸಲ್ಲಿತ್ತು. ಬಟ್ ಕಂಪ್ಲೀಟ್ ನಗರಗಳೆಲ್ಲ ಸುತ್ತಿದ ಮೇಲೆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಕಡೆಗೆ ಭೂಮಿ ತಾಯಿ ಅವರನ್ನು ಕೈ ಹಿಡಿತು. ಅದೇ ಲವ್ ಟುವರ್ಡ್ಸ್ ಅನಿಮಲ್ಸ್, ಅದು ಅವರಿಗೆ ಒಂದು ಕಮರ್ಷಿಯಲೈಸ್ ಮಾಡಿಕೊಂಡು ಇವತ್ತು ಈ ಸ್ಥಾನದಲ್ಲಿ ಬರುವಂಥ ಒಂದು ಸಹಾಯ ಮಾಡ್ಕೊಂಡು. ಹೌದು, ಅನಿವಾರ್ಯವಾಗಿ ಬಂದವ್ರಿಗೂ ಆಯ್ತು, ಉದ್ದೇಶಪೂರ್ವಕವಾಗಿ ಬಂದವ್ರಿಗೂ ಆಯ್ತು. ಕೃಷಿ ಭೂಮಿ ಯಾರಿಗೂ ಕೈ ಬಿಟ್ಟಿಲ್ಲ, ಎಲ್ಲರೂ ಯಶಸ್ವಿ ಆಗಿದ್ದಾರೆ. ಅದೇ ನಮಗೆ ಖುಷಿ ಆಗೋದು. ಎಸ್ ಸರ್. ಆಮೇಲೆ ನೀವು ಆರಂಭ ಮಾಡಿದ್ದು ಮೊದಲು ಪಿಗರಿಯಿಂದ ಮಾಡ್ತೀರಿ. ಯಾಕೆ ಪಿಗರಿ ಸೆಲೆಕ್ಟ್ ಮಾಡಿದ್ರಿ ಸರ್? ನಮ್ಮ ಕಸಿನ್ ಬ್ರದರ್ ಒಬ್ಬರು, ಅವರು ಹೊರದೇಶದಲ್ಲಿದ್ದವರು, ಬಾಂಬೆಯಲ್ಲಿ ಪಿಗರಿ ಮಾಡಿದ್ರು. ಮತ್ತೆ ಅವ್ರದ್ದು ಮೀಟ್ ಶಾಪ್ ಎಲ್ಲ ಇತ್ತು. ಸೊ ನಮಗೆ ಏನಾದರೂ ಇಲ್ಲಿ ಮಾಡಬೇಕಲ್ಲ ಬಂದ ಮೇಲೆ. ಬಟ್ ಯು ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಬರ್ತೀರಿ? ಯಾಕೆಂದರೆ ಮಂಗಳೂರಲ್ಲಿ ಲ್ಯಾಂಡ್ ವ್ಯಾಲ್ಯೂ ತುಂಬ ಜಾಸ್ತಿ ಇತ್ತು. ಯಾವ ಇಸ್ವಿದು ಮಾತಾಡ್ತಾ ಇದ್ದೀರಾ ಸರ್? 1991. 90ಯಲ್ಲಿ ಇನ್ವೇಜನ್ ಆಯಿತು. 91ಗೆ ಇಲ್ಲಿ ಬಂದೆವು. ಓಕೆ, ಬ್ಯಾಂಗ್ಳೂರ್ಗೆ ಬರ್ತೀರಿ ನೀವು? ಹೌದು. ಬ್ಯಾಂಗ್ಳೂರ್ಗೆ ಬಂದು ಒಂದು 5 acres ಲ್ಯಾಂಡ್ ತಗೊಳ್ತೇವೆ. 15,000 per acre. ಅಂದ್ರೆ ನಿಮ್ಮ ಕಸಿನ್ ಬ್ರದರ್ ಅವರಿಂದ ಇನ್ಸ್ಪೈರ್ ಆಗಿ ಇಲ್ಲಿ ಪಿಗರಿ ಸ್ಟಾರ್ಟ್ ಮಾಡ್ತೀರಾ. ಅದಾದ ನಂತರ 35 years ಪಿಗರಿ ಫಾರ್ಮಿಂಗ್ ನಿಮಗೆ ತಂದ್ಕೊಟ್ಟಂತ ಒಂದು ಎಕ್ಸ್ಪೀರಿಯನ್ಸಸ್ ಒಂದು ಲೈನಲ್ಲಿ ಹೇಳಬೇಕು ಅಂತ ಅಂದರೆ ಏನು ಎಕ್ಸ್ಪೀರಿಯನ್ಸ್ ತಂದ್ಕೊಡ್ತು? ಅಂದರೆ ಪಿಗರಿಯಲ್ಲಿ ನಿಮಗೆ ಮಾರ್ಜಿನ್ ಇದೆ. ಹೋಟೆಲ್ ವೇಸ್ಟಲ್ಲಿ ಮಾಡಿದರೆ, ರೆಡಿಮೇಡ್ ಫೀಡಲ್ಲಿ ಮಾಡಿದರೆ ಇಲ್ಲ. ಹೌದು. ಮತ್ತೆ ಆವಾಗ ಫಾರ್ಮ್ಗಳು ತುಂಬ ಕಮ್ಮಿ ಇದ್ದವು, ವೇಸ್ಟೇಜ್ ತುಂಬ ಸಿಕ್ಕಿತ್ತು. ನಿಮಗೆ ಕಂಪ್ಲೀಟ್ ಗೈಡ್ ಮಾಡಿದವರೇನಾ ಸರ್ ನಿಮಗೆ? ಗೈಡೆನ್ಸ್ ಅಲ್ಲ, ಥ್ರೂ ಅಬ್ಸರ್ವೇಷನ್ ಪ್ಲಸ್ ಪಿಗರಿ ಟ್ರೈನಿಂಗ್ ಹೆಸರುಗಟ್ಟೆಯಲ್ಲಿ ತಗೊಂಡು ಮಾಡಿದ್ದೆ. ಓಕೆ, ಟ್ರೈನಿಂಗ್ ತಗೊಂಡಿದ್ರಿ ನೀವು? ಹೌದು. ಮತ್ತೆ ಬುಕ್ಸ್ ಎಲ್ಲ ಸ್ಟಡಿ ಮಾಡಿಕೊಂಡು. ಬರೀ ಪಿಗರಿ ಅಷ್ಟೇ ಸ್ಟಾರ್ಟ್ ಮಾಡಿದ್ರೆ ಜೊತೆಗೆ ಬೇರೆ ಏನಾದರೂ ಇಂಟಿಗ್ರೇಟೆಡ್ ಆಗಿ? ಅಲ್ಲ, ಅದ್ರ ಜೊತೆ ಸ್ವಲ್ಪ ಇದು ಬಾಳೆ, ಅಡಿಕೆ, ತೆಂಗು ಅದೆಲ್ಲ ಮಾಡಿ. ಹೌದು. ಮತ್ತೆ ವೆಜಿಟೇಬಲ್ಸ್ ಮಾಡಿದ್ದೆವು ನಾವು, ಆದರೆ ಅದು ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಲಿಲ್ಲ. ಸೊ ಅದನ್ನೆಲ್ಲ ಬಿಟ್ಬಿಟ್ಟೆವು. ಎಲ್ಲಾದರೂ ಒಂದು ಕಡೆ ನಿಮಗೆ ಸಾಕಪ್ಪ ಅಲ್ಲೇ ಚೆನ್ನಾಗಿ, ಅಂದರೆ ವಿದೇಶ ಎಲ್ಲ ನೋಡಿ ಬಂದಿರೋರು, ಕಂಪ್ಲೀಟಾಗಿ ಸಿಟಿ ಲೈಫ್ ನೋಡಿ ಬಂದಿರೋರು, ಯಾಕೆ ಬೇಕಿತ್ತು ನನಗೆ, ಪ್ರಯತ್ನ ಪಟ್ಟರೆ ಮತ್ತೇನಾದರೂ ಬೇರೆ ಕೆಲಸ ಮಾಡಬಹುದೇನೋ ಅಂತ ಮಿಡಲಲ್ಲಿ ಏನಾದರೂ ಅನಿಸಿದ್ದುಂಟಾ? ಅನ್ನಿಸ್ತು? ಅಲ್ಲ, ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಕಷ್ಟ ಆಗಿತ್ತು. ಅಲ್ಲಿದ್ದು ಲೈಫ್ ಬೇರೆ, ಇಲ್ಲಿ ವಿಲೇಜ್ ಕಂಪ್ಲೀಟ್ ಆಗಿ ಬೇರೆ. ಹೌದು. ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಬಟ್ ಆಮೇಲೆ ನಿಮ್ದು ಸ್ಟ್ರಾಂಗ್ ಮೈಂಡ್ ಇತ್ತು, ವಿಲ್ ಪವರ್. ಅಲ್ಲ, ಯಾವುದೇ ಫೀಲ್ಡಿಗೆ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್, ಕಮಿಟ್ಮೆಂಟ್ ಅಲ್ವಾ? ಓಕೆ ಸರ್, ಇವತ್ತಿನ ವೇದಿಕೆಯಲ್ಲಿ ವಿ ಆರ್ ಸೆಲೆಬ್ರೇಟಿಂಗ್ ಯುವರ್ ಸಕ್ಸಸ್ ಅಂತ ಹೇಳಿ ಅನಿವಾರ್ಯವಾಗಿ ಬಂದು ಈ ಒಂದು ಪರಿಸ್ಥಿತಿನಲ್ಲಿ ಶುರು ಮಾಡಿ ನಂತರ 35 ವರ್ಷ ಯಶಸ್ವಿಯಾಗಿ ನಂತರ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಇವತ್ತು ನೀವು ತುಂಬ ಜನರಿಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದೀರಿ. ನಿಮ್ಮ ಗರಡಿನಲ್ಲಿ ಪಳಗದಂಥ ಎಷ್ಟೋ ಜನ ದೇ ಆರ್ ಇನ್ ಟು ಸಕ್ಸಸ್ಫುಲ್ ಪೌಲ್ಟ್ರಿ ಫಾರ್ಮಿಂಗ್ ಆಗಿರ್ಬೋದು. ತುಂಬ ಜನ ವಿಸಿಟರ್ಸ್ ಬರ್ತಾರೆ, ಅವರಿಗೆಲ್ಲ ನಾವು ಹೇಗೆ ಮಾಡಬೇಕು ಎಂದು ಗೈಡ್ ಮಾಡ್ತಾರೆ. ಅಂಡ್ ಇವತ್ತು ಅವರು ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ. ತುಂಬಾ ಹೊಸ ಫಾರ್ಮ್ಗಳು ಎಸ್ಟಾಬ್ಲಿಷ್ ಆಗಿದೆ. ವೆರಿ ನೈಸ್. ಈಗ ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಕ್ಸಸ್ನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ನಿಮ್ಮದೇ ಆತ್ಮೀಯರೊಬ್ಬರು ಬಂದಿದ್ದಾರೆ ಸರ್. ಕರೆಯೋಣ ವೇದಿಕೆ ಮೇಲೆ. ಆಂಟನಿ ಅವರು ಬಂದಿದ್ದಾರೆ, ಬನ್ನಿ ಸರ್. ಓಕೆ, ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಆಂಟನಿ ಅವ್ರನ್ನ. ಬನ್ನಿ ಸರ್. ಆಗಲೇ ವಿಡಿಯೋದಲ್ಲಿ ನೀವು ಮಾತಾಡಿದ್ದು ಕೇಳಿಸ್ಕೊಂಡೆ ನಾನು. ತುಂಬ ಎನರ್ಜೆಟಿಕ್ ಆಗಿ ಮಾತಾಡ್ತೀರಿ, ವೆರಿ ಜೋವಿಯಲ್, ವೆರಿ ಥರ ಪವರ್ಫುಲ್ ಧ್ವನಿ. ಹೇಳಿ ಸರ್, ಮೆಲ್ವಿನ್ ಅವ್ರ ಬಗ್ಗೆ. ವೀಕ್ಷಕರಿಗೂ ಧನ್ಯವಾದಗಳು. ನಮಗೆ ಒಬ್ಬ ಹಿರಿಯ ಕವಿಯ ಮಾತು ನೆನಪು ಬರ್ತದೆ. ಏನಪ್ಪ ಅಂದರೆ, ಈ ಜ್ಞಾನ ಹೆಚ್ಚಬೇಕಾದ್ರೆ ಪ್ರಪಂಚ ಸುತ್ತಬೇಕು, ಇಲ್ಲ ಕೋಶನಾದರೂ ಓದಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅವೆರಡೂ ಇವ್ರು ಮಾಡಿದ್ದಾರೆ. ಹೌದು. ಈ ಎರಡೂ ಕೆಲಸ ಇವರಿಂದ ಇರೋದ್ರಿಂದ ಇವತ್ತು ಈ ಮಟ್ಟಿಗೆ ಅವರು ಬೆಳೆದಿದ್ದಾರೆ. ಇದು ನಮಗೂ ಒಂಥರ ಖುಷಿ. ಅದು ನಮ್ಮೂರಿಗೆ ಬಂದು ಈ ಸಾಧನೆ ಮಾಡಿದಾರಲ್ಲ, ಅದು ನಮಗೆ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ಜನ್ರೇಷನ್ನು ಇವ್ರು ನೋಡಿಬಿಟ್ಟು ಈ ಪಶುಸಂಗೋಪನೆ ಈ ಫೀಲ್ಡಲ್ಲಿ ಬಂದು ಏನೇನು ಮಾಡಬಹುದು ಅನ್ನೋದಕ್ಕೆ ಇವ್ರ ಹತ್ರ ನೋಡಿ ಕಲಿಯುವಂಥದ್ದು ತುಂಬ ಇದೆ. ಆ ರೀತಿ ಬಂದು ಇವ್ರ ಫಾರಮ್ನಲ್ಲಿ ನೋಡಿಬಿಟ್ಟು ಇವ್ರು ಏನೇನು ಮಾಡ್ತಾಯಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ, ಆ ಕೆಲಸದಲ್ಲಿರೋಂಥ ನಿಷ್ಠೆ ಮತ್ತು ಆ ಕಾಯಕ ಇದೆಯಲ್ವಾ, ನಮ್ಮ ಕೈಲಂತೂ ಆಗೋದಿಲ್ಲ. ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ನನ್ನ
ಇವತ್ತಿಗೆ ಅಲ್ಲಿನ ಒಂದು ಅವರ ಏರಿಯಾದಲ್ಲಿರೋ ಸುತ್ತಮುತ್ತ ಎಲ್ಲ ಮೆಲ್ವಿನ್ ಅವರ ಹೆಸರು ತುಂಬ ಫೇಮಸ್. ಜೊತೆಗೆ ಸುಮಾರು ಜನರ ಬಾಯಲ್ಲಿ ಮೆಲ್ವಿನ್ ಸರ್ ಹೆಸರು ನಾನು ಆಲ್ರೆಡಿ ಕೇಳಿಬಿಟ್ಟಿದ್ದೀನಿ ನಮ್ಮ ಕಾರ್ಯಕ್ರಮದಲ್ಲೇ. ವೆರಿ ನೈಸ್ ಮೆಲ್ವಿನ್ ಸರ್, ನಿಮ್ಮ ಒಂದು ಕೆಲಸಗಳು ಹೀಗೆ ಮುಂದುವರಿತಾ ಇರಲಿ, ಇಷ್ಟೇ ಬೆಂಬಲ ಕೂಡ ನಿಮಗೆ ಸಿಗ್ತಾ ಇರಲಿ ಅಂತೇಳಿ ಆಲ್ ದಿ ಬೆಸ್ಟ್ ವಿಶ್ ಮಾಡಿಬಿಡಿ ವೆಲ್ಮಿಲ್ನ ಅವ್ರಿಗೆ. ಥ್ಯಾಂಕ್ ಯು. ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡು ಬರಬೇಕು ಅಂತ ಹೇಳಿ ನಿಮ್ಮ ಊರಿನಲ್ಲಿ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಎಲ್ಲರ ಹತ್ರ ಚೆನ್ನಾಗಿ ಪ್ರಮೋಟ್ ಮಾಡಿ. ನಮಗೆ ನಮ್ಮ ಊರಿನ ಒಬ್ಬ ವ್ಯಕ್ತಿ, ನಮ್ಮ ಸ್ನೇಹಿತರು ಈ ಪ್ರಶಸ್ತಿನ ಗೆದ್ಬಿಟ್ಟು ಬರಲಿ ಅಂದ್ಬಿಟ್ಟು ನಾವು ಹಾರೈಸ್ತಾ ಇದ್ದೀವಿ ಮೇಡಮ್. ನಮಗೂ ಖುಷಿ ಆಗುತ್ತೆ. ಎಸ್, ವೆರಿ ನಮಗೂ ಕೂಡ ಖುಷಿನೇ, ನಮಗೂ ಖುಷಿನೇ ಸರ್. ಥ್ಯಾಂಕ್ ಯು. ಆಂಟೋನಿ ಅವರೇ, ನಿಮಗೆ ನಿರೀಕ್ಷೆ ಇತ್ತಾ ಯಾವಾಗಾದರೂ ಒಂದ್ಸಾರಿ ನನ್ನ ಗೆಳೆಯ ಬಂದು ಇಂಥದ್ದೊಂದು ಸಾಧಕ ಕುರ್ಚಿ ಮೇಲೆ ಕೂರ್ತಾರೆ ಅಂತ ನಿಮಗೆ ಯಾವಾಗಾದರೂ ಕಲ್ಪನೆ ಇತ್ತಾ? ಸರ್, ಅವ್ರು ಬಂದಾಗ ಅವ್ರನ್ನ ನೋಡ್ಬಿಟ್ಟು ಕೆಲವ್ರು ಮಾತಾಡ್ತಾ ಇದ್ದಾಗ ನಮಗೆ ಬೇಜಾರಾಗ್ತಾ ಇತ್ತು ನೋಡಿ. ಅದೇ ಯಾಕೆ ಅಂದರೆ ಇಷ್ಟು ಓದ್ಬಿಟ್ಟು ಇವರು ಇಲ್ಲಿ ಬಂದಿದ್ದಾರೆ, ನಮ್ಮ ಕೆಲವು ಸಂಬಂಧಿಕರು ದೂರದ ಸಂಬಂಧ ಅದನ್ನು ಹೇಳಿದೆ ನಾನು. ಅವಾಗ ಹೇಳಿದಾಗ ಇವ್ರು ಎಂತಿಗೆ ಈ ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಬಂದಿದ್ದಾರೆ ಅನ್ನೋದು ಇರಲಿಲ್ಲ ಅವರಲ್ಲಿ. ಒಂದು ರೀತಿ ಇವ್ರ ಮೇಲೆ ನಿಕೃಷ್ಟವಾದ ಭಾವನೆ ಬಂದ್ಬಿಟ್ಟಿತ್ತು, ಇಷ್ಟು ಓದಿರೋರು ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ನಿಮ್ಮದು? ನಮ್ಮದು ಚೆನ್ನಾಗೇ ಇತ್ತು ಸರ್, ಚೆನ್ನಾಗಿತ್ತು. ಹಾರೋಳಿಯಲ್ಲಿ ಪರಸ್ಪರ ಸಹಾಯ ಮಾಡೋದಕ್ಕೆ ಅನುಕೂಲ ಆಯಿತು. ಅನುಕೂಲ ಆಯಿತು. ಜೊತೆನಲ್ಲಿ ಎಲ್ಲ ರೀತಿನಲ್ಲೂ ನಾವು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಎಲ್ಲ ರೀತಿಯಲ್ಲೂ ಆ ಶಬ್ದಕ್ಕೆ ಭಾಳ ಅರ್ಥ ಇದೆ. ನಿಜ ಮಾತ್ರ, ಖಂಡಿತ ಭಾಳ ಖುಷಿ ಆಯ್ತು. ಯಾಕೆಂದ್ರೆ ಅವಾಗ ತುಂಬಾ ಅಲ್ಲಿ ಸಮಸ್ಯೆಗಳಿದ್ದು. ಒಬ್ಬ ದೂರದ ಪ್ರದೇಶದಿಂದ ಬಂದ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಬಂದು ಕೆಲಸ ಮಾಡಬೇಕಾದ್ರೆ ಸಾಮಾನ್ಯವಾಗಿ ತುಂಬ ತೊಂದರೆಗಳಿರ್ತದೆ. ಆ ತೊಂದರೆಗಳನ್ನೆಲ್ಲ ನಿವಾರಿಸೋದಕ್ಕೆ ನಾವು ಅಲ್ಲೇ ಇದ್ದಿದ್ದರಿಂದ ಅವ್ರಿಗೂ ನಾವು ತುಂಬ ಸಹಕಾರ ಕೊಟ್ಟು, ಅದೇ ಸಹಕಾರದಿಂದ ಅವ್ರು ನಮಗಿಂತ ಹೆಚ್ಚಿನದಾಗಿ ಬೆಳೆದಿದ್ದಾರೆ, ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಅಂದ್ಬಿಟ್ಟು ನಾನು ಇವತ್ತು ಮನಃಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ತಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಎಸ್, ಹಾಗೆ ಸರ್ ಅವರು ಮೆಲ್ವಿನ್ ಸರ್ ನೋಡೋದಕ್ಕೆ ತುಂಬ ಸೈಲೆಂಟು ಸರ್, ಬಟ್ ಕೆಲಸಗಳು ಮಾತ್ರ ತುಂಬ ಮಾಡಿದ್ದಾರೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅಂದರೆ ಅವರ ಸಾಧನೆಗಳನ್ನ ನೋಡ್ತಾ ಹೋದಾಗ ಇಷ್ಟು ಸೈಲೆಂಟ್ ಆಗಿದ್ದಾರಲ್ಲ ಅಂತ. ಯಾಕೆ ಹೇಳಿ ಅಕೌಂಟೆಂಟು ಸರ್. ಅಕೌಂಟೆಂಟ್ ಲೆಕ್ಕ ಒಳಗೆ ಲೆಕ್ಕ ಸಿಕ್ಕ ಒಳ್ಳೆ ಹೊಡ್ತಾರೆ. ಹೌದು. ಸೊ ಈ ನಿಟ್ಟಿನಲ್ಲಿ ಸರ್ ಆರ್ಥಿಕವಾಗಿ ಯೋಚನೆ ಮಾಡುವಾಗ ನಿಮಗೆ ಚಾಲೆಂಜ್ ಅಂತ ಅನಿಸಿದ್ದೇನು ಫಾರ್ಮಿಂಗಲ್ಲಿ? ಪಿಗರಿ ಆಗಿರ್ಬೋದು, ಪೌಲ್ಟ್ರಿ ಆಗಿರ್ಬೋದು, ಕುರಿ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಬೇರೆ ರೀತಿಯ ಬೆಳೆಗಳಾಗಿರ್ಬೋದು, ಕಮರ್ಷಿಯಲ್ ಆಗಿ ಏನೆಲ್ಲ ಥಾಟ್ಸ್ ಬಂತು ನಿಮಗೆ? ಅಲ್ಲ, ನಾನು ಬೀಯಿಂಗ್ ಎನ್ ಅಕೌಂಟೆಂಟ್ ನಾನು ಏನು ಮಾಡ್ತೀನಿ ಹೇಳಿದರೆ, ಯಾವುದೇ ಬಿಸ್ನೆಸ್ಸಿಗೆ ಕಾಸ್ಟಿಂಗ್ ಇಂಪಾರ್ಟೆಂಟ್. ಸೊ ಇದರಲ್ಲಿ ಮಾರ್ಜಿನ್ ಜಾಸ್ತಿ ಇದೆ ಪಿಗರಿಯಲ್ಲಿ. ಹೋಟೆಲ್ ವೇಸ್ಟ್ ಹಾಕಿದರೆ ಮಾತ್ರ, ಇನ್ನು ನೀವು ಫೀಡ್ಸ್ ಎಲ್ಲ ಹೇಳಿದರೆ ವರ್ಕೌಟ್ ಆಗೋದಿಲ್ಲ. ಸೊ ನೀವೆಲ್ಲ ಕಂಪ್ಲೀಟ್ ಪ್ಲಾನಿಂಗ್ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ರಿ? ಎರಡನೇದಲ್ಲ, ನೀವು ಏನೇ ಮಾಡಬೇಕಾದ್ರೆ ಹೋಮ್ವರ್ಕ್ ಮಾಡಬೇಕು. ಯಾರೋ ಹೇಳಿದ್ರು ಅಂತ ಕೇಳಿ ಅದು ಆಗೋದಿಲ್ಲ. ಹೌದು. ಮತ್ತೆ ಸೆಕೆಂಡ್ ಥಿಂಗ್, ಇದು ನಿಮಗೆ ಸೂಟ್ ಆಗ್ತದ ಹೇಳ್ಕೊಂಡು. ಹೌದು. ಈಗ ತುಂಬ ಜನ, ನಮ್ಮ ನೇಬರ್ ಒಬ್ರು ಬಂದರು, 2 ಕೋಟಿ ಬಂಡವಾಳ ಹಾಕಿ 4 ವರ್ಷ ನಡೆಸಿ 2.5 ಕೋಟಿ ಕಳ್ಕೊಂಡ್ರು. ಅವರನ್ನು ನೋಡಿ ನಾನು ಹೇಳಿದ್ದೆ, ಬಿಳಿ ಬಟ್ಟೆ ಬಿಳಿ ಪ್ಯಾಂಟು, ದೂರದಿಂದ ಹಂದಿ ನೋಡ್ತಿದ್ರು. ಅವರು ಹಂದಿ ಸಾಕ್ತಾರ? ಸಾಕ್ಲಿಕ್ಕೆ ಆಗೋದಿಲ್ಲ. ಏನು ಸರ್ ಮೇನ್ ಚಾಲೆಂಜ್ ಹಂದಿ ಸಾಕುವಾಗ? ಹಂದಿ ಅಂದರೆ ಸ್ವಲ್ಪ ಆ್ಯನಿಮಲ್ ಅಂದರೆ ಅದು ಸ್ವಲ್ಪ ಸ್ಮೆಲ್ ಬರ್ತದೆ. ಅದು ತುಂಬ ಜನರಿಗೆ, ಹೌದು, ತುಂಬ ಜನರು ಅದನ್ನು ನೋಡಿದರೆ ಅಲ್ಲಿಂದ ಓಡಿ ಹೋಗ್ತಾರೆ. ಹೌದು. ಅಷ್ಟು ಅಂದರೆ ನಾಟ್ ಸೋ ಹ್ಯೂಮನ್ ಫ್ರೆಂಡ್ಲಿ ಅದಂತ. ಆದರೆ ಹತ್ರ ಕಾಣಿಸ್ಕೊಳ್ಳೋದಲ್ಲ, ಅಪರೂಪ ಅಲ್ಲ. ಆದರೆ ಅಲ್ಲ, ನಾನು ಹೇಳ್ತೇನೆ, ಪಿಗ್ಸ್ ಬಯಾಲಜಿಕಲಿ ದ ಕ್ಲೋಸೆಸ್ಟ್ ಆನಿಮಲ್ ಟು ಹ್ಯೂಮನ್ಸ್. ಈಗ ನೀವು ನೋಡಿದ್ದೀರಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತದೆ. ಮತ್ತೆ ಝೂನೋಟಿಕ್ ಡಿಸೀಸಸ್ ಇದೆ ಅಲ್ಲ, ಟ್ರಯಲ್ಸ್ ನಡೆಯೋದೆಲ್ಲ ಪಿಗ್ಸ್ ಮೇಲೇನೆ ಆಗ್ತದೆ, ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ. ಸೊ ಆದ್ದರಿಂದ ಏನೇ ಪ್ರಾಬ್ಲಮ್ ಆದರೆ ಹಂದಿ ಹೇಳಿದ ಕೂಡಲೇ ಅವರು ಜಾಸ್ತಿ ಹೆದರ್ತಾರೆ, ಬಿಕಾಸ್ ಆಫ್ ದ ಪ್ರಾಕ್ಸಿಮಿಟಿ. ಈಗ ನೋಡಿ, H1N1 ಬಂತು, ನಮಗೆ ಎಷ್ಟು ತೊಂದರೆ ಆಯಿತು. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಪಿಗ್ಸ್. 2010ನಲ್ಲಿ ನನಗೆ 2 ಕೋಟಿ ಲಾಸ್ ಆಯಿತು. ಒಂದು ಊರವರಿಗೂ ನಮಗೂ ಒಂದು ಕ್ಲ್ಯಾಶ್ ಆಯಿತು, ಫಾರ್ಮ್ ಕ್ಲೋಸ್ ಮಾಡಬೇಕು ಹೇಳಿ. ಆವಾಗ 600 ಹಂದಿ ಉಪವಾಸ ಸತ್ತೋದವು. ನೆಕ್ಸ್ಟ್ ಇದು ಬಂತು, ಯಾವುದು 2010ನಿಂದ ನಮ್ಮ ಹತ್ರ 2000 ಪಿಗ್ಸ್ ಇದ್ದಾವೆ, ಹೌದಲ್ಲ. ಇದು ಏನಾಯ್ತು ಹೇಳಿದರೆ 600 ಹಂದಿ ಉಪವಾಸ ಸತ್ತೋದು. H1N1 ರೇಟ್ ಅರ್ಧ ಬಿತ್ತೋಯ್ತು. 63 ಇದ್ದದ್ದು 30, ಕೆಲವರು 25 ರೂಪಾಯಿಗೂ ಮಾರಿದ್ದಾರೆ.
ಮತ್ತು ಕ್ಲಾಸಿಕಲ್ ಸ್ವೈನ್ ಫೀವರಿಗೆ ವ್ಯಾಕ್ಸಿನ್ ಇರಲಿಲ್ಲ ಆವಾಗ. 3 times 8 ನಮಗೆ 8 ಬಿತ್ತು. ಒಂದು ಸಾರಿ 550ರಿಂದ 225ಕ್ಕೆ ಬಂದೆವು, 1300ರಿಂದ 525ಕ್ಕೆ ಬಂದೆವು, 2000ದಿಂದ 1300ಕ್ಕೆ ಬಂದೆವು. ಮತ್ತು ಇದು ಒಂದು ವರ್ಷದೊಳಗೆ ನಮಗೆ 3 ಏಟು ಬಿತ್ತು. ಉಪವಾಸ 600 ಹಂದಿ ಸತ್ತೋದವು, ಕ್ಲಾಸಿಕಲ್ ಸ್ವೈನ್ ಫೀವರಿಂದ 700 ಹಂದಿ ಸತ್ತೋದವು. ಬಟ್ ಸ್ಟಿಲ್ ಪರ್ಸಿವರೆನ್ಸ್ ಇದ್ರೆ ಕರೆಕ್ಟ್ ಸರ್, ಇದು ಮಾಡ್ಬೋದು, ನೀವು ಫೇಸ್ ಮಾಡ್ಬೋದು. ಅದೇ ಸರ್ ಹೇಳ್ದಂಗೆ ಆ ಪರ್ಸಿವರೆನ್ಸ್ ಅನ್ನುವಂಥದ್ದು ಪ್ರತಿಯೊಬ್ಬ ರೈತನಲ್ಲಿ ಬರಬೇಕು. ಆ ಒಂದು ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಕಳ್ಕೋಬಾರ್ದು. ಹೌದು, ಅದು ಇರಲೇಬೇಕು. ಇದ್ದಾಗ ಮಾತ್ರ ಮತ್ತೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ. ನಮಗೆ ರೋಡ್ ಇರಲಿಲ್ಲ, 45 days ಬೇಕಾಯಿತು ಲ್ಯಾಂಡ್ ನೆಗೋಷಿಯೇಟ್ ಮಾಡಲಿಕ್ಕೆ. ಬರೀ ದಾರಿಗೋಸ್ಕರ 5 ಎಕರೆ ಜಮೀನು ತಗೊಳ್ಬೇಕಾಯ್ತು. ಅಂದರೆ ಬೇರೆಯವರಾಗಿದ್ದರೆ ನಮ್ಮ ಜಾಗದಲ್ಲಿ ಜಾಗ ಖಾಲಿ ಮಾಡಿಬಿಡ್ತಿದ್ರು. ಹೌದು ಹೌದು. Always there is one saying in English, there is light on the other side of the tunnel. ಕರೆಕ್ಟ್ ಕರೆಕ್ಟ್. ಟನಲ್ ಹೋದ್ರೆ ಕತ್ಲೆ ಕಾಣ್ತದೆ, ಆದ್ರೆ ಲಾಸ್ಟಿಗೆ there is a light, there is a light, there will if be you believe in that, you will be a success. Correct sir, very nice, amazing. ಸರ್, ಈಗ ಮತ್ತೊಬ್ರು ನಿಮ್ಮನ್ನು ತುಂಬ ಹತ್ತಿರದಿಂದ ನೋಡಿದಂಥವ್ರು, ನಿಮ್ಮ ಒಡನಾಟದಲ್ಲಿ ತುಂಬ ವರ್ಷಗಳಿಂದ ಇರುವಂಥವ್ರು ಒಬ್ರು ಇದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಚೂಡೇಶ್ ಅವರು, ನಮಸ್ಕಾರ ಸರ್, ಬನ್ನಿ. ಚೂಡೇಶ್ ಸರ್ ನಮಸ್ತೆ. ನಮ್ಮ ರೈತರತ್ನ ವೇದಿಕೆಗೆ ತಮಗೆ ಪ್ರೀತಿಯ ಸ್ವಾಗತ. ಮೆಲ್ವಿನ್ ಸರ್ ಇದ್ದಾರೆ ಹಾಟ್ ಸೀಟ್ನಲ್ಲಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಚೂಡೇಶ್. ಎಸ್, ಹೇಗನ್ನಿಸ್ತಾ ಇದೆ ಸರ್ ಮೆಲ್ವಿನ್ ಅವರ ಸಾಧನೆ ಬಗ್ಗೆ, ಅವರ ಒಂದು ಜರ್ನಿ ಬಗ್ಗೆ ನೀವು ಕಂಡಿರೋಂಥದ್ದು ಏನೇನು, ಏನಾದರೂ ಸೀಕ್ರೆಟ್ಸ್ ಹೇಳ್ತೀರಾ? ಅವರ ಒಂದು ಸಾಧನೆಯ ಸೀಕ್ರೆಟ್ಸ್ ನಮಗೊಂಚೂರು ಹೇಳಿ. ಮೆಲ್ವಿನ್ ಅವರು ನಮಗೆ ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. ನಾವು ಮೆಲ್ವಿನ್ ಅವರ ತೋಟದ ಪಕ್ಕ ಈಗ ಒಂದು 7 ವರ್ಷದಿಂದ ನಾವೊಂದು ಎಕರೆ ಜಮೀನು ತಗೊಂಡು ಸಾವಯವ ಕೃಷಿ ನಾನು ಮಾಡ್ತಾ ಇದ್ದೀನಿ. ಓ, ವೆರಿ ನೈಸ್. ನಾನೀಗ ಒಂದು 50 ತೆಂಗಿನ ಮರ, ಒಂದು 300 ಅಡಿಕೆ, ಮತ್ತೆ ಸಣ್ಣ ಪಣ್ಣ ಹಣ್ಣಿನ ಗಿಡಗಳು, ಅವು ಇವು ನಮ್ಮ ಮನೆಗೆ, ನಮ್ಮ ಸಂಸಾರಕ್ಕೆ ಏನು ಬೇಕು ಅವಶ್ಯಕತೆ ಇದೆ ಅದನ್ನ ನಾವು ಸ್ವಂತವಾಗಿ ನಾವೇ ಬೆಳೀತಾ ಇದ್ದೀವಿ, ನಮಗೆ ಬೇಕಾಗಿರೋದು. ಹಂಗಾಗಿ ನಾವು ಮೆಲ್ವಿನ್ ಅವರನ್ನ ನೋಡಿ ನಾವು ಈ ಕೃಷಿಗೆ ಬಂದು. ಅಂದರೆ ನೀವೇನು ಮಾಡ್ತಾ ಇದ್ರಿ ಸರ್ ಮೊದಲು? ಮೇಡಮ್, ನಾನು ಫಸ್ಟು ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಅಂದರೆ ಕೃಷಿ ಬಗ್ಗೆ ಏನೂ ಗೊತ್ತಿಲ್ಲ? ಕೃಷಿ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ತಂದೆನೂ ಕೃಷಿ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆ ಮಾಸ್ಟರ್ ಆಗಿದ್ದವರು. ಹಂಗಾಗಿ ನಮಗೆ ಕೃಷಿ ಬಗ್ಗೆ ಏನು ಅನ್ನೋದು ಗೊತ್ತಿರಲಿಲ್ಲ. ಮೆಲ್ವಿನ್ ಅವರು, ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಪದಗಳೇ ಸಾಲಲ್ಲ. ಯಾಕೆ ಅಂತ ಅಂದರೆ, ಒಂದು ಸಣ್ಣದಾಗಿ ಬಂದು ಅಲ್ಲೊಂದು ಏನೋ ಒಂದು ತೋಟ ಮಾಡಬೇಕು ಅಂತ ಮಾಡಿ ಇವತ್ತು ಈ ಮಟ್ಟಕ್ಕೆ ಸಾವಿರಾರು ಕುರಿಗಳು ಮತ್ತು ಹಂದಿ ಸಾಕಿದ್ದಾರೆ. ಆದರೆ ಅವರಲ್ಲಿ ನಾವು ಸ್ವಲ್ಪ ಕಲಿತ್ಕೋಬೇಕು. ನಾವು ಎಲ್ಲ ರೈತರು ಕಲಿಬೇಕು. ಕಲಿಯೋದು ಬೇಜಾನಿದೆ. ನಾವು ಹೋಗ್ತಾ ಇರ್ತೀವಿ, ಡೈಲಿ ಅವ್ರನ್ನ ಭೇಟಿ ಮಾಡ್ತೀವಿ. ಸಾಯಂಕಾಲ ಬೆಳಿಗ್ಗೆ ಸಿಗ್ತಾರೆ ಬೆಳಿಗ್ಗೆ. ಆದರೆ ಅವರು ಏನೇನು ವಿಚಾರಗಳಿದೆ ನಮ್ಮಲ್ಲಿ ಹಂಚ್ಕೋತಾರೆ. ಏನು ಟಿಪ್ಸ್ ಕೊಡ್ತಾರೆ ಅವರು ನಿಮ್ಮ ಒಂದು ಫಾರ್ಮಿಂಗ್ ಮೇನ್? ಏನು ಅವರಿಂದ ಕಲ್ತಿರೋದು ಏನು ಅಂತ ಅಂದರೆ, ರೈತರುಗಳು ದುಡಿಬೇಕು. ಮೇಯ್ನಾಗಿ ಸೋಂಬೇರಿತನ ಬಿಡಬೇಕು. ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲ ಕಳೆಯೋದು ಬಿಡಿ, ಫಸ್ಟು ದುಡಿಮೆ ಮಾಡಿ ಅಂತ ಅವರು ನಾವು ಎಲ್ಲರಿಗೂ ಹೇಳ್ತಾರೆ. ನಮ್ಮೊಬ್ಬರಿಗೆ ಅಲ್ಲ, ಬಂದ ರೈತರುಗಳಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಅವರು. ವೆರಿ ನೈಸ್ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು ಸರ್. ಖುಷಿ ಆಯಿತು ಚೂಡೇಶ್ ಅವರೇ. ಇನ್ನೊಂದು ಸ್ವಲ್ಪ ಜಮೀನನ್ನು ಖರೀದಿ ಮಾಡಿ ಒಳ್ಳೆ ಬೆಳೆ ಬರಲಿ ಸರ್ ನಿಮ್ಮ ಕಡೆಯಿಂದ. ಒಳ್ಳೆ ರೈತರಾಗಿ, ಸಾಧಕ ರೈತರಾಗಿ, ಯಶಸ್ವಿ ರೈತರಾಗಿ ಸರ್ ನಮ್ಮ ವೇದಿಕೆ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ರೀತಿ ಎಲ್ಲ ನಿಮ್ಮನ್ನು ನೋಡಿದಂಥವ್ರು, ಆತ್ಮೀಯರು ಇಷ್ಟೆಲ್ಲ ಮಾತಾಡುವಾಗ ಸರ್, ಇವಾಗ ನಿಮಗೆ ಅನ್ನಿಸ್ತಾ ಇದೆಯಾ ಸರ್, ಎಲ್ಲೋ ಒಂದು ಕಡೆ ಹೋಗಿ ಯಾರ್ದೋ ಕಂಪ್ನಿನಲ್ಲಿ ಯಾರೋ ಬಾಸ್ ಕೆಳಗಡೆ ನಾನೊಬ್ಬ, ಎಷ್ಟೇ ಸಂಬಳ ಕೋಟಿ ಬರಲಿ ಸರ್, ನಾವು ಅಲ್ಲಿ ಒಬ್ಬರು ಕೂಲಿ ಕೆಲಸದವ್ರೆ, ಎಂಥ ಕಡೆ ಹೋಗಿ ಕೆಲಸ ಮಾಡಿದ್ರು ಅದು ಕೂಲಿ ಕೆಲಸನೇ. ಆದರೆ ನಮ್ಮ ಒಂದು ಹೊಲದಲ್ಲಿ ನಾವೇ ಉಳುಮೆ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಒಂದು ಪೌಲ್ಟ್ರಿ ನಡೆಸೋದು, ಈ ಸಾಕಾಣಿಕೆ ಪಶುಸಂಗೋಪನೆ ಮಾಡುವಂಥದ್ದೆಲ್ಲ ಮಾಡಿದಾಗ ನಾವು ಕೂಲಿ ಕೆಲಸನೇ ಮಾಡಿದ್ರು ಅದು ನಾವೇ ಯಜಮಾನರಲ್ಲಿ, ಯಾರ ಅಂಡರಲ್ಲೂ ಮಾಡ್ತಾ ಇಲ್ಲ. ಸೊ ಈ ಒಂದು ಟ್ರಾನ್ಸಿಷನ್ನ ನೀವು ಯಾವ ಥರ ಅರ್ಥೈಸ್ಕೊಂಡಿದ್ದೀರಾ ಸರ್ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್? ಏನಾಗಿದೆ ಅಂದರೆ, ಮೇಯ್ನ್ ಈಗ ಲೈಫ್ ಸ್ಟಾಕ್, ಈಗ ಇದು ಆಗಿದ್ರೆ ಕೃಷಿ ಆದರೆ ಬೇರೆ, ತೆಂಗಿನ ಮರಕ್ಕೆ ಇವತ್ತು ನೀರು ಕೊಡ್ತಿದ್ರೆ ನಾಳೆ ಕೊಟ್ಟರು ಆಗ್ತದೆ. ಇಲ್ಲಿ ಆಗಲ್ಲ. ಪ್ರಾಣಿಗಳು ಅದರ ಟೈಮಿಂಗ್ ಮಿಸ್ ಆದರೆ ಆ ಗಲಾಟೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗುತ್ತೆ. ನಮ್ಮ ಥರನೇ ಒಂದು ಜೀವಗಳು. ಹೌದೌದು.
ಕಣ್ಮುಂದೆ ಕಾಣುತ್ತೆ ಪಾಪ ಮರ ಗಿಡಗಳಿಗೆ ಆ ಶಕ್ತಿ ಇಲ್ಲ, ಪ್ರಾಣಿಗಳಿಗೆ ನಮ್ಮ ಕಣ್ಮುಂದೆ ಗೊತ್ತಾಗೋಗ್ಬಿಡುತ್ತೆ. ಮತ್ತೆ ಎಲ್ಲ ಐಡೆಂಟಿಫೈ ಮಾಡ್ತವೆ, ಹೌದಲ್ಲ? ಅದೇ ಸ್ವಲ್ಪ ಜವಾಬ್ದಾರಿ ಜಾಸ್ತಿ, ಹೌದು, ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಟೈಮಲ್ಲಿ ಮಾಡಬೇಕಾಗ್ತದೆ. ಸರ್, ಇವಾಗ ಮೆಲ್ವಿನ್ ಅವರ ಒಂದು ಹಿಸ್ಟ್ರಿಯನ್ನು, ಅವರು ಬಂದಂಥ ದಾರಿಯನ್ನು, ಇವತ್ತು ಅವ್ರು ಇರುವಂಥ ಒಂದು ಜಾಗವನ್ನು, ಸ್ಥಾನವನ್ನು ನೋಡ್ತಾ ಇದ್ರೆ ಇವರಿಂದ ತುಂಬ ಜನ ಪೌಲ್ಟ್ರಿ ಅಂತ ಅಂದರೆ ಅಥವಾ ಕುರಿ ಮೇಕೆ ಸಾಕು ಪಶು ಸಂಗೋಪನೆ ಅಂತ ಅಂದರೆ ಕಂಪ್ಲೀಟಾಗಿ ತುಂಬ ಜನ ಇವರನ್ನು ಫಾಲೋ ಮಾಡಿ ಇವರಿಂದ ಟಿಪ್ಸ್ ತಗೊಂಡು ಇವತ್ತು ಯಶಸ್ವಿಯಾಗಿ ಕಂಡಂಥವ್ರು ತುಂಬ ಜನ ಇದ್ದಾರೆ. ಮೆಲ್ವಿನ್ ಅವರೇ, ಹೌದು, ಅಭಿನಂದನೆಗಳು. ಥ್ಯಾಂಕ್ ಯು. ತಮ್ಮ ಸಾಧನೆಗೆ ಥ್ಯಾಂಕ್ ಯು. ತಮ್ಮ ಸೌಮ್ಯ ಸ್ವಭಾವ, ಎಲ್ಲೋ ಒಂದು ಕಡೆ ದೃಢ ಸಂಕಲ್ಪ, ಹೌದು, ಜೊತೆಗೆ ಯೋಜನಾಬದ್ಧ ಚಟುವಟಿಕೆಗಳು ಪ್ರಾಯಶಃ ನಿಮ್ಮ ಯಶಸ್ಸಿನ ಗುಟ್ಟು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗ ತಾವು ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಕೆಲವು ಕುತೂಹಲಕಾರಿ ಅಂಶಗಳು ನಮಗೆ ಕಂಡು ಬಂತು. ಈ ಬನ್ನೇರುಘಟ್ಟದ ಹುಲಿ ಮರಿಗಳಿಗೆ ತಮ್ಮ ಮೇಕೆ ಹಾಲನ್ನು ಉಣಿಸ್ತೀರಿ. ಹೌದು, ಹುಲಿ, ಚಿರತೆ ಮತ್ತು ಸಿಂಹದ ಮರಿಗಳು ಎಲ್ಲದಕ್ಕೂ. ಏನು ಸರ್, ಈಗ ಮೇಕೆ ಹಾಲಿನಲ್ಲಿ ಅಂತಹ ಪೌಷ್ಟಿಕಾಂಶ ಏನಿದೆ, ಅಥವಾ ಬೇಗ ಜೀರ್ಣ ಆಗುತ್ತೆ ಅಂತನೋ ಅಥವಾ ಬೇರೆ ಏನು ಅಂಶ ಅದರಲ್ಲಿ ಇದೆ ಅಂಥೇಳಿ ಅವರು ನಿಮ್ಮ ಮೇಕೆ ಹಾಲನ್ನ ಅವರು ಪ್ರಿಫರ್ ಮಾಡ್ತಾಯಿದ್ರು? ಯಾಕೆಂದರೆ ಮಿಲ್ಕ್ ರಿಪ್ಲೇಸ್ಮೆಂಟ್, ಈಗ ತಾಯಿ ಹಾಲು ಯಾವುದೇ ಇರಲಿ, ಮನುಷ್ಯರಿಂದ ಹಿಡಿದು ಇವರಿಗೆ ಪ್ರಾಣಿಗಳಿಗೆ, ಇದರದ್ದು ಫ್ಯಾಟ್ ಗ್ಲಾಬ್ಯೂಲ್ಸ್ ಹೇಳ್ತಾರಲ್ಲ, ಅದು ತುಂಬ ಚಿಕ್ಕದಾಗಿರ್ತವೆ, ಬೇಗ ಜೀರ್ಣ ಆಗ್ತದೆ. ಅದೇ ನೀವೀಗ ಹಸುದ್ದು ಮತ್ತು ಎಮ್ಮೆದ್ದು ಕೊಟ್ಟರೆ ಆ ಮರಿಗಳಿಗೆ ಬೇದಿ ಶುರುವಾಗಿ ಮರಿಗಳು ಹೋಗಿಬಿಡ್ತವೆ. ಮತ್ತೆ ಇನ್ನು ಕೆಲವ್ರ ಹತ್ರ ಅವರು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ರು. ಅವ್ರೇನು ಮಾಡ್ತಾರೆ, ಮೇಕೆ ಹಾಲು ಹೇಳ್ಕೊಂಡು ಅದಕ್ಕೆ ಇದು ಮಿಕ್ಸ್ ಮಾಡಿಬಿಡ್ತಾರೆ ಹಸು ಅದಕ್ಕೆ ಈಗ ಅಲ್ಲಿ ರಂಜನ್ ಹೇಳಿ ಫಾರೆಸ್ಟ್ ಆಫೀಸರ್ ಇದ್ದಾರೆ, ಗುಬ್ಬಾರೆ, ಈ ಆನೆದ್ದು ಎಲ್ಲ ಇದು ಮಾಡ್ತಾರೆ. ಫಸ್ಟ್ ಥಿಂಗ್ ಅವರಿಗೆ ಡೌಟ್ ಏನು ಹೇಳಿದರೆ, ನೀವು ಸ್ವಲ್ಪ ಇದು ಏನು ಮೇಕೆ ಹಾಲಿದ್ದು ಇದು ಮಿಕ್ಸ್ ಅಡಲ್ಟ್ರೇಷನ್ ಮಾಡೋದಿಲ್ಲ ಹೇಳ್ಕೊಂಡು. ಆವಾಗ ನಾನು ಹೇಳಿದೆ, ನೋಡಿ ಸರ್ ಸ್ವಾಮಿ, ನೀವು ಬನ್ನಿ ನಮ್ಮ ಫಾರ್ಮಿಗೆ, ನಮ್ಮ ಹಂದಿ ಮರಿಗಳು ಯಾವ ತಾಯಿ ಹತ್ರ ಹಾಲಿರೋದಿಲ್ಲ ಅವು ಮೇಕೆ ಹಾಲು ಕುಡಿತಾವೆ. ಹೌದು, ಸೊ ಅದು ಅಲ್ಲಿ ಮತ್ತೆ ಮಿಕ್ಸಿಂಗ್ ಇದ್ದು ಕ್ವೆಶ್ಚನ್ನೇ ಬರೋದಿಲ್ಲ. ಮತ್ತೆ ಎರಡನೇದು, ನಿಮ್ದು ಬಾಡಿ ವಾಮ್ ಇರ್ತದೆ. ಅಸ್ತಮಾ ಮತ್ತೆ ಸ್ಟ್ರೋಕ್ ಆದವರಿಗೆ ಇದು ತುಂಬ ಒಳ್ಳೆಯದು ಮೇಕೆ ಹಾಲು. ಹೌದು, ಮತ್ತೆ ದ ಮೇನ್ ಥಿಂಗ್ ಈಸ್ 50% ನ್ಯೂಟ್ರಿಷನ್ ಜಾಸ್ತಿ ಇರ್ತದೆ. ಈಗ ನೀವು 100 ಲೀಟರ್ ಹಾಲನ್ನು ಡ್ರೈ ಮಾಡಿ ಪೌಡರ್ ಮಾಡಿದರೆ, ಎಮ್ಮೆ ಮತ್ತು ಹಸು ಹಾಲುಗಳಲ್ಲಿ ನಿಮಗೆ 12 kg ಪೌಡರ್ ಸಿಗ್ತದೆ. ವೆರಾಸ್ ಇನ್ ಗೋಟ್ ಯು ವಿಲ್ ಗೆಟ್ 18 kg. ಸೊ ದಟ್ ಮಚ್ ನ್ಯೂಟ್ರಿಷನ್ ಈಸ್ ಮೋರ್. ಅಲ್ಲ, ನಾವು ಪಾಠದಲ್ಲಿ ಓದಿದ್ವಿ, ಗಾಂಧೀಜಿಯವರು ಸಹ ಈ ಮೇಕೆ ಹಾಲನ್ನು ಅವರು ಸೇವಿಸ್ತಾ ಇದ್ರು ಅಂತ ಹೇಳಿ. ಮೊರಾರ್ಜಿ ದೇಸಾಯಿ ಅವರು ಮೇಕೆ ಹಾಲು ಸ್ವೀಟ್ ಒಂದು ದಿವಸ ಉಪವಾಸ ಮಾಡಿದ್ರಲ್ಲ, ಅವಾಗ ಮೇಕೆ ಹಾಲು ಮತ್ತೆ ಶೇಂಗಾ ಕಾಳು, ನೆಲಗಡಲೆ ಕಾಳು ಅಂತ ಹೇಳ್ತೀವಲ್ಲ, ಅದಷ್ಟರಲ್ಲೇ ಗಾಂಧೀಜಿಯವರು 21 ದಿವಸ ತಮ್ಮ ಒಂದು ಹೊಟ್ಟೆಯನ್ನು ತುಂಬಿಕೊಂಡಿದ್ದು. ಮತ್ತೆ ಲ್ಯಾಕ್ಟೋಜನ್ ಕಂಟೆಂಟ್ ಕಮ್ಮಿ ಇದೆ ಮೇಕೆ ಹಾಲಲ್ಲಿ, ಸೊ ಇಟ್ ಈಸ್ ಗುಡ್ ಫಾರ್ ಡಯಾಬಿಟಿಸ್. ಇಲ್ಲಿ ನೋಡಿ ಮೇಡಮ್, ಇವರು ಒಬ್ಬ ಸೈಂಟಿಸ್ಟ್ ಸಹ ಹೌದು, ಒಬ್ಬ ವಿಜ್ಞಾನಿ, ರೈತ, ಒಬ್ಬ ವಿಜ್ಞಾನಿ ಆದಾಗ ಇಷ್ಟೆಲ್ಲ ಅಂಶಗಳು ಅವರಿಗೆ ಮಾಹಿತಿ. ಡೈರಿ ಅಲರ್ಜೀಸ್ ಇರುತ್ತಲ್ಲ ಸರ್, ಮಿಲ್ಕ್ ಅಲರ್ಜೀಸ್ ಯಾರಿಗೆ ಇರ್ತದಲ್ಲ ಅವರು ಕೂಡ ಸೇವಿಸಬಹುದು. ಹೌದು, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಇವಾಗಂತೂ ತುಂಬಾ ಜನ ಇದ್ದಾರೆ ಆ ರೀತಿ, ಅವ್ರಿಗೂ ಕೂಡ ಮೇಕೆ ಹಾಲು. ಇನ್ನೊಂದು ವೈದ್ಯಕೀಯ ವಿದ್ಯಾರ್ಥಿ ಅಲ್ವಾ, ನಿಮ್ಗೆ ಗೊತ್ತಿರ್ತದೆ ಚೆನ್ನಾಗಿ, ನೀವು ಆಯುರ್ವೇದದಲ್ಲಿ ಇದ್ದೀರಲ್ಲ. ಈಗ ಏನಾಗ್ತದೆ ಹೇಳಿದ್ರೆ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಅವರು ಮೇಕೆ ಸಾಕೋದು ಮಾಂಸಕ್ಕಲ್ಲ, ಮಿಲ್ಕ್ ಪರ್ಪಸ್. ಸ್ಪೇನ್ ಆಗಲಿ, ಫ್ರಾನ್ಸ್, ನಮ್ಮ ಹತ್ರ ಒಬ್ರು ಫ್ರೆಂಚ್ ರೆಪ್ರೆಸೆಂಟೇಟಿವ್ ಬಂದಿದ್ರು. ಅವರು ಎಲ್ಲ ಗಂಡು ಮೇಕೆಗಳನ್ನು ಅವರು ಮಿಡ್ಲ್ ಈಸ್ಟಿಗೆ ಎಲ್ಲ ಕಳಿಸ್ಬಿಡ್ತಾರೆ. ಆದರೆ ಇಲ್ಲಿ ಇನ್ನೂ ಜನರಿಗೆ ಅದರ ಇದು ಬಂದಿರಲಿಲ್ಲ. ನೋಡಿ, ಈ ರೈತರತ್ನ ಕೇವಲ ಕೃಷಿಕರ ಸಾಧನೆ ಅಷ್ಟೇ ಅಲ್ಲ, ಎಷ್ಟೋ ನಮಗೆ ಗೊತ್ತಿರೋದು ವಿಷಯಗಳನ್ನು ಸಹ ನಮ್ಮ ವೀಕ್ಷಕರಿಗೆ ತಿಳಿಸುವ ಒಂದು ವೇದಿಕೆ ಇದಾಗಿದೆ. ಅಂದ್ರೆ ಸರ್, ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿತ್ತು ಸರ್, ಯಾವ ವಿಜ್ಞಾನನೂ ಇಲ್ದಲೇ ಇರೋ ಕಾಲದಲ್ಲಿ ಕೂಡ ಇದೆಲ್ಲ ಜನರಿಗೆ ಗೊತ್ತಿತ್ತು. ವಿಜ್ಞಾನ ಬಂದು, ತಂತ್ರಜ್ಞಾನ ಬಂದು, ಒಳ್ಳೆ ವಿಚಾರಗಳನ್ನ ಜನ ಮರಿತಾ ಬಂದ್ರು. ಅದೇ ಆಗಿರೋ ವಿಪರ್ಯಾಸ ಅಂತ ಅಂದ್ರೆ, ಎಲ್ಲ ಮರೆತು ಕಂಪ್ಲೀಟ್ ಆಗಿ ಪಾಶ್ಚಾತ್ಯಗೆ ಅನುಸರಣೆ ಮಾಡಕ್ಕೆ ಶುರು ಮಾಡಿದ್ರು, ಹೊಂದಿಕೊಂಡ್ಬಿಟ್ವಿ ಅಷ್ಟೇ, ನಮ್ಮತನವನ್ನ ಮರಿತಾ ಬಂದ್ವಿ. ಆದ್ರೆ ನಮ್ಮ ಕಾರ್ಯಕ್ರಮದ ಮೂಲಕ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿದಾಗ ತುಂಬಾ ವಿಚಾರಗಳು ಬರ್ತಾ ಇದೆ. ವೆರಿ ನೈಸ್. ಮೆಲ್ವಿನ್ ಅವರೇ, ಇನ್ನೊಂದು ಪ್ರಶ್ನೆ. ಈಗ ನಾವು ಮೇಕೆ ಸಾಕಾಣಿಕೆ ಆಗಿರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಮೂಲ ಉತ್ಪನ್ನಗಳಿಗೆ ನಾವು ಹೆಚ್ಚಿನ ಒಂದು ಒತ್ತು ನೀಡ್ತಾ ಇದ್ದೀವಿ. ಕೆಲವು ಉಪ ಉತ್ಪನ್ನಗಳಿದೆ, ಹಿಕ್ಕೆ ಇದೆ. ಹಿಕ್ಕೆನ ನೀವು ಯಾವ ರೀತಿ ಬಳಕೆ ಮಾಡ್ತೀರಿ? ಅಲ್ಲ, ಈಗ ಎಷ್ಟು ಬೇಡಿಕೆ ಇದೆ ಅಂತ. ಅಲ್ಲ, ಏನಾಗಿದೆ ಅಂದ್ರೆ, ನರ್ಸರಿ ಅವರು ಈಗ ಬೆಂಗಳೂರಿನವರೆಲ್ಲ ಬರ್ತಾರೆ, ಅವ್ರು ಕಾಯ್ಕೊಂಡಿರ್ತಾರೆ. ನರ್ಸರೀಸ್ ಜಾಸ್ತಿ ಆಗಿದೆ, ನಂಬರ್ ಆಫ್ ನರ್ಸರೀಸ್, ಪ್ಲಾಂಟೇಶನ್ಸ್ ಎಲ್ಲ. ಆ ಹಿಕ್ಕೆಗಳಿಗೆ ಬೇಡಿಕೆ ಇದೆ ಅಲ್ಲ, ಒಳ್ಳೆ ಡಿಮಾಂಡ್ ಇದೆ. ಮಂಗಳೂರಲ್ಲೆಲ್ಲ ಅಡಿಕೆ ತೋಟಕ್ಕೆ KG ಲೆಕ್ಕ, 1 kg ಗೆ 6 ರೂಪಾಯಿ. 1 kg ಹಿಕ್ಕೆಗೆ 6 ರೂಪಾಯಿ.
ರೂಪಾಯಿ. ಮತ್ತೆ ಮತ್ತು ಸಹ ಕೃಷಿಕರಿಗೆ ಒಂದು ಉತ್ಪನ್ನ ಮೂಲ. ಹೌದು. ಇನ್ನೊಂದು ಏನಾಗ್ತದೆ ಅಂದರೆ ಹಂದಿದ್ದು ಸ್ವಲ್ಪ ಸ್ಮೆಲ್ ಬರ್ತದೆ, ಅದು ತಗೊಂಡು ಹೋದರೆ ಗಾಡಿಯಲ್ಲೆಲ್ಲ ರೋಡಲ್ಲಿ ಬಿದ್ದರೆ ಜನರು ಗಲಾಟೆ ಮಾಡ್ತಾರೆ. ಇದರಲ್ಲಿ ಅದೆಲ್ಲ ಪ್ರಾಬ್ಲಮ್ಸ್ ಇಲ್ಲಲ್ಲ. ಮೇಡಮ್ ಅವ್ರು ತಾವು ಮೆಲ್ವಿನ್ ಡಿಸೋಜ್ ಅವ್ರ ಜೊತೆಗೆ ಮಾತಾಡ್ತಾ ಪಶುಸಂಗೋಪನೆ ಬಗ್ಗೆ ಭಾಳ ಒತ್ತು ಕೊಟ್ಟು ಮಾತಾಡ್ತಾ ಇದ್ರಿ. ಸರ್ ಕೂಡ ಗಮನಿಸಿರ್ತಾರೆ, ನಮ್ಮ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಕಲ್ತಿರ್ತಾರೆ. 10,000 ವರ್ಷಗಳ ಹಿಂದೆ ಮನುಷ್ಯ ಕೃಷಿಯನ್ನು ಪ್ರಾರಂಭ ಮಾಡಿದ್ದು ಪಶುಸಂಗೋಪನೆ ಮುಖಾಂತರ. ಮೊದಲು ಅವನು ಕಾಡು ಪ್ರಾಣಿಗಳನ್ನ ಪಳಗಿಸಿಬಿಟ್ಟು ಸಾಕೋದಕ್ಕೆ ಪ್ರಾರಂಭ ಮಾಡಿದ. ಅದು ಅವನು ಪ್ರಾರಂಭ ಮಾಡಿದಂತ ಮೊದಲ ಉತ್ಪಾದಕ ಚಟುವಟಿಕೆ. ಮೊದಲ ಕೃಷಿನೇ ಹೌದು, ಕೃಷಿ ಪ್ರಾರಂಭ ಆಗಿದ್ದೇನೆ ಪಶುಸಂಗೋಪನೆ ಮುಖಾಂತರ. 10,000 ವರ್ಷಗಳ ಹಿಂದೆ ನಾಗರಿಕತೆ ಹುಟ್ಟಿದ್ದು ಕೂಡ ಆವಾಗಲೇನೆ. ಅದೇನು ಪಶುಗಳು ಸುತ್ತಮುತ್ತಲು ಇರ್ತಕ್ಕಂಥದ್ದೆಲ್ಲ ಹುಲ್ಲು ಸೆದೆ ಸೊಪ್ಪು ಎಲ್ಲ ತಿನ್ಕೊಂಡು ಬರ್ತಿತ್ತಲ್ಲ, ತಿಂದ್ಕೊಂಡು ಬಂದು ಹಿಕ್ಕೆ ಸಗಣಿ ಹಾಕಿದಾಗ ಅದರಿಂದ ಬೀಜ ಮೊಳೆತು ಬಂತು. ಅದು ತಿಂದಂತ ಆಹಾರದಿಂದ ಬೀಜ ಏನು ಹೊಟ್ಟೆಯಲ್ಲಿ ಹೋಗಿತ್ತಲ್ಲ, ಸಗಣಿ ಮುಖಾಂತರ ಬಂದು ಅದು ಮೊಳೆತಾಗ ಅವನಿಗೆ ತಲೆಯಲ್ಲಿ ವಿಚಾರ ಬಂತು, ನಾನು ಕೂಡ ಈಗ ಬೀಜವನ್ನು ಬಿತ್ತಬಹುದು ಬೆಳಿಬೋದು ಅಂತ. ಹಾಗೆ ಕೃಷಿ ಹುಟ್ಟಿರೋದು. ಅದೇ ತೋರಿಸ್ತದೆ ನಮ್ಮ ಕೃಷಿಯಲ್ಲಿ ಪಶುಸಂಗೋಪನೆ ಮತ್ತು ಉಪಕಸಬುಗಳು ಎಷ್ಟು ಪ್ರಾಮುಖ್ಯವಾದಂಥ ಸಂಗತಿಗಳು ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ವಾಣಿಜ್ಯ ಕೃಷಿ ಬಂದುಬಿಟ್ಟು ಏಕಬೆಳೆ ಪದ್ಧತಿ ಬಂದುಬಿಟ್ಟು ಆ ಪಶುಸಂಗೋಪನೆಯಿಂದ ದೂರ ಬಂದಿದ್ದನೇ ನಮ್ಮ ಕೃಷಿಯ ಸುಸ್ಥಿರತೆ ಹಾಳಾಗೋದಕ್ಕೆ ಕಾರಣ ಅಂತಂದು ನಾನು ಹೇಳ್ತಾ ಇದ್ದೀನಿ. ಮೆಲ್ವಿನ್ ಸರ್ ಏನು ಹೇಳ್ತಾರೆ, ಒಪ್ತೀರಾ ಸರ್ ನನ್ನ ಮಾತು? ಒಪ್ತೇನೆ. ಇನ್ನೊಂದು ಡಾಕ್ಟ್ರೆ, ನಮ್ಮದೊಂದು ಸ್ಮಾಲ್ ರಿಕ್ವೆಸ್ಟ್ ಏನು ಹೇಳಿದ್ರೆ, ನೋಡಿ ಈಗ ಪಶುಸಂಗೋಪನೆಯನ್ನು ಅವರು ಅಗ್ರಿಕಲ್ಚರಲ್ ಆಕ್ಟಿವಿಟಿ ಇನ್ಕಮ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್, ಹೌದು, ಅಗ್ರಿಕಲ್ಚರ್ ಇನ್ಕಮ್ ಎಂದು ಕನ್ಸಿಡರ್ ಮಾಡೋದಿಲ್ಲ. ಅಲೈಡ್ ಅಗ್ರಿಕಲ್ಚರ್ ಇನ್ಕಮ್ ಆದಾಯ. ಈಗ ಒಂದು ಕಡೆ ಅವರು ಹೇಳ್ತಾರೆ ಫುಡ್ ಸೆಕ್ಯೂರಿಟಿ ಹೇಳ್ತಾರೆ. ಈಗ ನಮ್ಮ ದೇಶದಲ್ಲಿ ಈಗ ಬೇಡಿಕೆ ಮಾಂಸಕ್ಕೆ ಜಾಸ್ತಿ ಆಗ್ತಾ ಇದೆ. ಸ್ಪೆಷಲಿ ಫಾರ್ ಗೋಟ್ಸ್ ಏನಾಗಿದೆ ಹೇಳಿದ್ರೆ, ಮೊದಲು ಒಬ್ಬ ಹುಡುಗ ಫೇಲ್ ಆದ್ರೆ ಅವನಿಗೆ ಕುರಿ ಕೊಟ್ಬಿಡ್ತಿದ್ರು, ಮೇಯ್ಸಪ್ಪ ಹೇಳ್ಕೊಂಡು. ಈಗ ಅದಿಲ್ಲ, ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮಂತ ರೈತರಿಂದಲೇ ಫುಡ್ ಸೆಕ್ಯೂರಿಟಿ ಆಗ್ಬೇಕು, ಹೌದಲ್ಲ? ಆವಾಗ ಇನ್ಕಮ್ ಟ್ಯಾಕ್ಸ್ ಬಂದಾಗ ಅದು ಒಂದು ಸೆಟ್ ಬ್ಯಾಕ್ ಅಲ್ವಾ? ಹೌದು 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 ಹೌದು. ಸೊ ಅಗ್ರಿಕಲ್ಚರ್ ಇನ್ಕಮ್ಗೆ ಇದನ್ನು ಪಶುಸಂಗೋಪನೆ ಆಡ್ ಮಾಡಿದ್ರೆ ನಮ್ಮ ದೇಶದ್ದು ಉತ್ಪಾದನೆ ಜಾಸ್ತಿ ಆಗ್ತದೆ. ಹೌದು ಹೌದು. ಈಗ ನಾವೆಲ್ಲ ಮೇಡಮ್ ಅವರೇ ATMಗೆ ಹೋಗಿ ಏನ್ ಮಾಡ್ತೀವಿ, ATMಗೆ ಹೋಗಿ ನಮ್ಮ ಕಾರ್ಡ್ ಹಾಕ್ಬಿಟ್ಟು ಹಣ ತೆಗಿತೀವಿ. ಈ ಕುರಿಗಳಿದಾವಲ್ಲ, ಇವಕ್ಕೆ ನಾನು ಮೊಬೈಲ್ ATMಗಳಂತ ಹೇಳ್ತೇನೆ. ಯಾವಾಗ ನಿಮ್ಗೆ ಅಡಚಣೆ ಇದೆಯೋ, ಯಾವಾಗ ನಿಮ್ಗೆ ಹಣದ ಅವಶ್ಯಕತೆ ಬರ್ತೀಯೋ ಕುಟುಂಬಕ್ಕೆ, ತಕ್ಷಣ ಒಂದು ಕುರಿ ಮಾಡ್ಬಿಟ್ಟು 1,000 ರೂಪಾಯಿ ಕ್ಯಾಶ್ ಸಿಗ್ತದೆ ನಿಮ್ಗೆ. ಅದೇ ವ್ಯವಸಾಯ ನಿಮ್ಗೆ ವರ್ಷಕ್ಕೆ ಒಂದ್ಸರಿ ಆದಾಯ. ಹೌದು ಹೌದು. ಒಂದು ನಾವು ಲೆಕ್ಕ ಹಾಕಿ ನೋಡಿದ್ದೇವೆ, ಇವತ್ತು ನೀವು ಕುರಿ ತಂದು ಸಾಕಿದ್ರೆ 1 ವರ್ಷದಲ್ಲಿ 4 ಪಟ್ಟು ಅದರದ ಬೆಲೆ ಹೆಚ್ಚಾಗ್ತದೆ. ಬೇರೆ ಯಾವ ಇನ್ವೆಸ್ಟ್ಮೆಂಟಲ್ಲೂ, ಬೇರೆ ಯಾವ ಉದ್ಯೋಗದಲ್ಲೂ, ಯಾವ ವ್ಯಾಪಾರ ವಹಿವಾಟಿನಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ದ್ವಿಗುಣಗೊಳ್ಳುವಂಥ ಅಥವಾ ಹೆಚ್ಚಾಗ್ತಕ್ಕಂಥ ಸಾಧ್ಯತೆನೇ ಇಲ್ಲ. ಇದನ್ನ ತಿಳ್ಕೋಬೇಕಾಗಿದೆ. ಜೊತೆಗೆ ಎಲ್ಲರಿಗೂ ಆ ಪ್ರಾಣಿ ಮೇಲೆ ಒಲವು ಅನ್ನುವಂಥದ್ದು ಅದು ಕುಟುಂಬ ಸದಸ್ಯ ಆಗ್ಬಿಡ್ತದೆ. ಅದು ಮಕ್ಕಳು ಓಡಾಡ್ತಾ ಬೆಳೆಸ್ಬಿಡ್ತಾರೆ ಅದನ್ನ. ಆಮೇಲೆ ಮನೆಯಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನ ತಿಂದ್ಕೊಂಡು ಬೆಳೀತದೆ ಅದು. ಇದೊಂದು ಗಮನಿಸಬೇಕು. ಮತ್ತೊಂದು ತಾವು ಕೂಡ ಗಮನಿಸ್ತಾ ಇದ್ದೀರಿ, ನಾವು ಅನೇಕ ಜನ ಸಾಧಕ ರೈತನಲ್ಲಿ ಕರೆದು ಕುರ್ಚಿ ಮೇಲೆ ಕೂರಿಸಿ ಮಾತಾಡ್ತಾ ಇದ್ದೀವಿ. ಈ ಎಲ್ಲ ಯಶಸ್ವಿ ರೈತರ ಹಿನ್ನೆಲೆಯನ್ನು ನೋಡ್ರಿ. ಒಂದು, ಅವ್ರು ಸಮಗ್ರ ಕೃಷಿ ಮಾಡಿರ್ತಾರೆ, ಇಲ್ಲ ಅಂದ್ರೆ ಕೂಡು ಕುಟುಂಬ ಇರ್ತದೆ ನೋಡಿ. ಒಂದ್ ವೇಳೆ ರವಿ ಕಾರ್ವಿ ವಿಷಯದಲ್ಲಿ ಕುಟುಂಬ ಚಿಕ್ಕದಾದ್ರೂ ಕೂಡ ಅವರು ಸುತ್ತಮುತ್ತಲು ಇರ್ತಕ್ಕಂಥ ಜನನೇ ತನ್ನ ಕುಟುಂಬ ಅಂತ ತಿಳ್ಕೊಂಡು ಒಂದು ಕುಟುಂಬ ಆಗ್ಬಿಟ್ಟಿದೆ. ಈಗ ನಮ್ದು ಹಾಗೆ ಆಗಿದೆ. ಖಂಡಿತ ಖಂಡಿತ. ಎಂಪ್ಲಾಯೀಸ್ ಇದ್ದಾರಲ್ಲ, ಹೌದು, ನಮ್ಗೆ ಲೇಬರ್ ಪ್ರಾಬ್ಲಮ್ ಯಾಕೆ ಇಲ್ಲ ಹೇಳಿದ್ರೆ, ಅವರಿಗೆ ನಮ್ಮ ತೋಟ ಅವ್ರದ್ದು ಸ್ವಂತ ಮನೆ ಆಗಿಬಿಟ್ಟಿದೆ. ಹೌದು ಹೌದು. ಅದೇ ಪಶುಸಂಗೋಪನೆ ಅತ್ಯಂತ ಅವಶ್ಯಕ. ಈಗ ನಾವು ಪಶುಸಂಗೋಪನೆ ಇಲ್ಲ ಅಂದ್ರೆ ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ನೀವು ನಂಬಲಿಕ್ಕಿಲ್ಲ, ನಮ್ಮ ತೋಟಕ್ಕೆ ನಾವು ಒಂದು ಮೂಟೆ ಯೂರಿಯಾ ಹಾಕಿಲ್ಲ. ಅವಶ್ಯಕತೆನೇ ಇಲ್ಲ. ಸಾವಯವ ಕೃಷಿಯ ಮೊದಲ ಹಂತನೇ ಸಮಗ್ರ ಕೃಷಿ. ಹಂಗೆ ಮಾಡಿದಾಗ ಮಾತ್ರ ಅನುಕೂಲ ಆಗ್ತದೆ. ತಾವು ಇನ್ನೊಂದು ಮಾತು ಹೇಳ್ತಾ ಇದ್ರಿ, ಇದು ಹಂದಿ ಇದೆಯಲ್ಲ, ಹಂದಿ ಮನುಷ್ಯನಿಗೆ ಜೈವಿಕವಾಗಿ ಸ್ವಲ್ಪ ಹತ್ತಿರದ ಪ್ರಾಣಿ ಅಂತ ಹೇಳಿ ಇರೋ ಪ್ರಾಣಿಗಳಲ್ಲಿ. ಇನ್ನೊಂದು, ನಾನು ಸುಮ್ಮನೆ ಹಾಗೆ ಓದುವಾಗ ಒಂದೆಲ್ಲೋ ಲೇಖನದಲ್ಲಿ ಓದಿದೆ, ಆ ಹಂದಿ ನಾವೇನ್ ಮಾಡ್ತೀವಿ, ಹಂದಿಯನ್ನು ನೋಡೋದಕ್ಕೆ ಸಾಮಾನ್ಯವಾಗಿ ಅಸಹ್ಯ ಪಟ್ಕೊಳ್ಳೋರೆ ಬಹಳ ಜನ ಎಲ್ಲ. ಅದು ನೋಡಿದ್ವಿ. ಅಲ್ಲ, ಅದಕ್ಕೆ ರೀಸನ್ ಇದೆ. ಯಾಕೆಂದ್ರೆ ಸ್ಟ್ರೇ ಪಿಕ್ಸ್ ಇದ್ದಾವಲ್ಲ, ಹೋಗಿ ಜನರ ಮುಂದೆ ಚರಂಡಿಯಲ್ಲೆಲ್ಲ ತಿಂತಾವೆ. ಖಂಡಿತ ಖಂಡಿತ. ನಾನು ಮುಸ್ಲಿಂಗೆ ಚಾಲೆಂಜ್ ಮಾಡಿದೆ, ನಮ್ಮ ಹಂದಿ ಮಲಗುವ ಜಾಗ ಮತ್ತೆ ತಿನ್ನುವ ಜಾಗದಲ್ಲಿ ಅದು ಗಲೀಜ್ ಮಾಡಿದ್ರೆ ನೀವು ಕೇಳಿದಂಗೆ ಕೇಳ್ತೇನೆ, ಇಡೀ ಶೆಡ್ ತಿರುಗಾಡಿ ಬಂದು ಅವ್ರಿಗೆ ಒಂದು ಜಾಗ ಸಿಕ್ಕಿಲ್ಲ. ಸತ್ಯ. ಅದೇ ಮೇಕೆ ಇದೆ ಅಲ್ಲ, ಫೀಡರ್ ಅಲ್ಲಿ ಉಚ್ಚ ಹೊಯ್ತದೆ, ಇದು ಮಾಡ್ತದೆ. ನೀವು ಪ್ರಾಣಿನೇ ಇಲ್ಲ ಅಂತ ಅಲ್ಲ, ಆದ್ರೆ ನಮಗೆ ಅದು ಆಹಾರ ಪದ್ಧತಿಗಳಲ್ಲಿ ಒಂದು ಸ್ವಲ್ಪ ಇರ್ಸು ಮುರ್ಸಾಗುವಂತದ್ದು ಜನಕ್ಕೆ. ನಾನು ಲೇಖನದಲ್ಲಿ ಓದಿದ್ದೇನಂತ ಹೇಳಿದ್ರೆ, ಅವರು ಕೂಡ ಆ ಮಾತನ್ನ ಪುಷ್ಟೀಕರಿಸ್ತಾ ಇದ್ದಾರೆ.
ಹಂದಿ ನೈಸರ್ಗಿಕವಾಗಿ ಅತ್ಯಂತ ಸ್ವಚ್ಛ ಇರಲು ಇಚ್ಛಿಸುವಂತ ಪ್ರಾಣಿ. ಅದು ಯಾಕೆ ಕೊಚ್ಚೆಗುಂಡಿಯಲ್ಲಿ ಬೀಳ್ತದೆ ಅಂತ ಹೇಳಿದ್ರೆ ಅದಕ್ಕೆ ಉಷ್ಣತೆ ಅಂದ್ರೆ ಬೆವರು ಗ್ರಂಥಿಗಳಿಲ್ಲ, ಅದಕ್ಕೆ ಮೈಯಲ್ಲಿ ಬೆವರು ಗ್ರಂಥಿಗಳು ಇರದೇ ಇರೋದ್ರಿಂದ ಅದು ತನ್ನ ದೇಹವನ್ನ ತಂಪಾಗಿಸಿಕೊಳ್ಳೋದಕ್ಕೆ ಕೊಚ್ಚೆಗುಂಡಿಯಲ್ಲಿ ಹೋಗಿ ಬೀಳ್ತದೆ. ಆನೆ, ಎಮ್ಮೆ, ಹಂದಿ ಸ್ವೆಟ್ ಗ್ಲ್ಯಾಂಡ್ಸ್ ಇಲ್ಲ, ಅದರಿಂದ ಹೋಗಿ ಡಿಪ್ ಆಗಿ ಮಾಡಿ ಬಿಡ್ತಾರೆ. ನನಗನ್ನಿಸ್ತದೆ ನೀವು ಕುವೈತ್ ಬಿಡುವಾಗಲೂ ಕೂಡ ಇಷ್ಟೇ ಸಮಾಧಾನ ಚಿತ್ತರಾಗಿ ಇಷ್ಟೇ ಸ್ಥಿತಪ್ರಜ್ಞತೆಯಿಂದ ಇದ್ರಿ ಅಂತ ಅನಿಸ್ತದೆ. ನಿಮ್ಮ ಮೇಡಮ್ ಅವ್ರು ಬಂದಿದ್ರೆ ಕೇಳ್ಬೋದಿತ್ತು ನಾವು. ಅಲ್ಲ ಪ್ರೊಫೆಸರ್ ಸಾಹೇಬ್ರೆ, 8 ವರ್ಷ ನಾನು ದಿನ ನೋಡಿ 7:30 1:30 ಬ್ಯಾಂಕ್ ಜಾಬ್, ಮತ್ತೆ ನಮ್ದು ಅಂಗಡಿ, ಅಲ್ಲಿ ನನ್ನ ಹತ್ರ 5 ಜನ ಕೆಲಸ ಮಾಡ್ತಿದ್ರು. ಹೌದಲ್ಲ, ಆವಾಗ ನೀವು ಇಂಡಿಯಾಕ್ಕೆ ದುಡ್ಡು ಕಳಿಸಿದ್ರೆ ವಾಪಸ್ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ದು ಮೈಗ್ರೇಷನ್ ಪ್ಲಾನ್ ಇತ್ತು ಆಸ್ಟ್ರೇಲಿಯಾಕ್ಕೆ, ಎಲ್ಲ ದುಡ್ಡು ಅಂಗಡಿಯಲ್ಲಿ ಸ್ಟಾಕ್ ಜಾಸ್ತಿ ಮಾಡ್ತಾ ಹೋದೆವು. ಆದ್ರೆ ನೋಡಿ ನಮ್ದು ಇದು ನಾವು ಯೋಚನೆ ಮಾಡೋದು ಒಂದು, ನಡೆಯೋದು ಒಂದು. ಹೌದು, ಖಂಡಿತ ಹಂಗೆ ಆಗುತ್ತೆ. ಹೌದು, ಕೊನೆಗೂ ತಾಯ್ನಾಡಿಗೆ ತಮ್ಮನ್ನು ಆಹ್ವಾನಿಸಿ ಕೃಷಿ ಮಾಡುವ ಒಂದು ಪರಿಸ್ಥಿತಿ ನಿಮಗೆ ಬಂತು. ಅಲ್ಲ, ಆದ್ರೆ ಇವತ್ತು ನನಗೆ ಏನಾಗ್ತದೆ ಹೇಳಿದ್ರೆ, ನಮ್ಮ ರಿಲೇಷನ್ಸ್ ಎಲ್ಲ ಹೊರದೇಶದಲ್ಲಿದ್ದಾರೆ. ನಮ್ಮ ಕಸನ್ 88ರಲ್ಲಿ ಅಮೆರಿಕ ಹೋಗಿದ್ದವರು ಬಂದಾಗ ಹೇಳ್ತಾರೆ, ಮೆಲ್ವಿನ್ ನಮ್ಗಿಂತ ನೀನ್ ಚೆನ್ನಾಗಿದ್ಯಾ ಹೇಳ್ಕೊಂಡು. ಹೌದಲ್ಲ, ಯಾಕಂದ್ರೆ ಇಲ್ಲಿ ಶ್ರಮ ಬೇಕು. ಅಲ್ಲಿ ನೀವು ಶ್ರಮ ಪಡದೆ ನೀವು ಚೆನ್ನಾಗಿರ್ಬೋದು. ಇಂಡಿಯಾದಲ್ಲಿ ನೀವು ಸ್ಟ್ರಗಲ್ ಆದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು. ಮೆಲ್ವಿನ್ ಲೂಯಿಸ್ ಅವರೇ, ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಖಾಂತರ ನಾವು ನಿಜವಾಗ್ಲೂ ಬಹಳಷ್ಟು ವಿಷಯಗಳನ್ನು ಕಲ್ಕೊಂಡ್ವಿ. ಒಂದೇನಂತ ಹೇಳಿದರೆ, ಜೀವನಕ್ಕೆ ಬೇಕಾದಂಥ ಒಂದು ಮೌಲ್ಯ ಏನಂತ ಹೇಳಿದರೆ, ಮನುಷ್ಯನಿಗೆ ಜೀವನದಲ್ಲಿ ಅಡೆತಡೆಗಳು ಉಂಟಾಗೋದು, ಅಡ್ಡಿ ಆತಂಕಗಳು ಉಂಟಾಗೋದು ಬಹಳ ಸಹಜ. ಆ ಸಂದರ್ಭದಲ್ಲಿ ಸಮಚಿತ್ತದಿಂದ, ದೃಢ ಮನಸ್ಸಿನಿಂದ ನಾವು ಅವನ್ನ ಎದುರಿಸಿದ್ರೆ ಹೆಂಗಾದರೂ ಬದುಕೊಂಡ್ಬರ್ಬೋದು ಅಂತ ಒಂದು ನೀತಿ ಪಾಠವನ್ನು ನಮಗೆ ನೀವು ಕಲಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ತುಂಬ ತಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚೆನ್ನಪ್ಪ ಸರ್, ಥ್ಯಾಂಕ್ ಯು. ಹಾಗೆ ಸರ್, ನಮ್ಮ JKVKನ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ ಸರ್, ದೇ ಹ್ಯಾವ್ ಗಾಟ್ ಫ್ಯೂ ಕ್ವೆಶ್ಚನ್ಸ್. ಡೆಫಿನೆಟ್ಲಿ. ಸೊ ಯಾರು ಕ್ವೆಶ್ಚನ್ ಕೇಳ್ತೀರಿ? ನೀವು ವಾಪಸ್ ಭಾರತಕ್ಕೆ ಬಂದಾಗ ಸಡನ್ನಾಗಿ ಕೃಷಿ ಸ್ಟಾರ್ಟ್ ಮಾಡಬೇಕಂತ ಹೇಗೆ ಡಿಸಿಷನ್ ತೊಗೊಂಡ್ರಿ? ನಿಮ್ಮ ಇನಿಷಿಯಲ್ ಸ್ಟ್ರಗಲ್ಸ್ ಏನಿತ್ತು? ಈಗ ಹೊಸದಾಗಿ ಯಾರು ಈ ವೆಂಚರ್ಗೆ ಕಾಲಿಡಬೇಕಂತ ಇದ್ದರೆ ಅವ್ರಿಗೆ ಮೇಜರ್ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಅಂತ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಈಗ ಏನಾಗ್ತದೆ, ನಮಗೆ ಲೈಫಲ್ಲಿ ಏನು ನಮ್ಮ ಮುಂದೆ ಬರ್ತದೆ ಆಪರ್ಚುನಿಟೀಸ್, ಈಗ ಅಲ್ಲಿ ನಾವು ಕಳ್ಕೊಂಡು ಬಂದೆವು, ಪುನಃ ಅಲ್ಲಿ ಹೋಗಿ ವಾಪಸ್ ಮಾಡಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಇಲ್ಲೇ ಏನಾದರೂ ಮಾಡೋಣ. ಆವಾಗ ನಮ್ಮ ಕಸನ್ ಇದು ನೋಡಿ ನನಗೆ ಅದು ಇನ್ಸ್ಪಿರೇಷನ್ ಆಯಿತು. ಸೆಕೆಂಡ್ ಥಿಂಗ್, ಮನಿ ನೀವು ಸ್ಟಾರ್ಟಿಂಗಲ್ಲಿ ಆನ್ ಎ ಸ್ಮಾಲ್ ಸ್ಕೇಲ್, ಏನು ದೊಡ್ಡ ಲೆವೆಲಲ್ಲಿ ಮಾಡಬೇಕೆಂದ್ರೆ ಇನ್ವೆಸ್ಟ್ಮೆಂಟ್ ಸ್ಮಾಲ್ ಸ್ಕೇಲಲ್ಲಿ ಮಾಡಿ. ಈಗ ಬ್ಯಾಂಕ್ಸ್ ತುಂಬ ಕೋಆಪರೇಟಿವ್ ಇದ್ದಾವೆ. ಹೌದು, ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಡಬೇಕು, ಹೌದಲ್ಲ? ಆವಾಗ ಆದರೆ ಇಲ್ಲಿ ರೈತರದ್ದು ಏನಾಗಿದೆ, ಎಲ್ಲ ಡಿಫಾಲ್ಟರ್, ಸಾಲ ಮನ್ನಾ ಅದು ಇದೆಲ್ಲ ಹೇಳ್ಕೊಂಡು. ಈಗ ನಮಗೆ 50 lakhs ನಮಗೆ ಸಬ್ಸಿಡಿ ಸಿಕ್ಕಿದೆ NLM ಸ್ಕೀಮಲ್ಲಿ. ಅದೆಲ್ಲ ಯಾವಾಗ ಸಿಗ್ತದೆ? ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿ ಇಟ್ಟಾಗ, ಹೌದಲ್ಲ? ಮತ್ತು ಇದು ತುಂಬ ಸ್ಕೀಮ್ಸ್ಗಳಿದ್ದಾವೆ, ಮೊದಲೆಲ್ಲ ಇರಲಿಲ್ಲ. ಈಗ ನಾವು ಸ್ಟಾರ್ಟ್ ಮಾಡುವಾಗ ಇದೆಲ್ಲ ಇರಲಿಲ್ಲ. ಬ್ಯಾಂಕಿಂದ ಸಾಲ ತಗೊಳ್ಳೋದು ತುಂಬ ಕಷ್ಟ. ಇವತ್ತೊಂದು ಪಾಣೆಂಗೆ ಕೊಟ್ಟರೆ 1 ಲಕ್ಷ 2 ಲಕ್ಷ ಬ್ಯಾಂಕ್ನವರು ಕೊಡ್ತಾರೆ, ಹೌದಲ್ಲ? ಟುಡೇ ಲೈಫ್ ಈಸ್ ಬಿಕಮ್ ವೆರಿ ಈಸಿ ಈ ಮೊಬೈಲ್ ಬಂದಾಗ. ಈಗ ನಾನು ಇಲ್ಲಿಂದಲೇ ಎಲ್ಲ ನೋಡ್ಬೋದು, ಇದರಲ್ಲಿ CCTVಯಲ್ಲಿ ಎಲ್ಲ ನೋಡ್ಬೋದು, ಹೌದಲ್ಲ? ಮೇಂಟೆನೆನ್ಸ್ ಆಲ್ಸೋ ಈಸಿ. ಓನ್ಲಿ ಥಿಂಗ್, ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು ಏನೇ ಮಾಡಬೇಕಾದ್ರೆ ಎಲ್ಲ. ಪ್ಲಸ್ ಅಗ್ರಿಕಲ್ಚರ್ ಈಸ್ 24 hours ಜಾಬ್. ಇದು ಪಶುಸಂಗೋಪನೆ ಬೇರೆದಲ್ಲ. ಅನಿಮಲ್ ಹಸ್ಬೆಂಡ್ರಿ ಈಸ್ ನಾಟ್ 9 to 5 ಜಾಬ್, ಇಟ್ ಈಸ್ ಎ 24 hours ಜಾಬ್. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್ ಆ್ಯಂಡ್ ಯು ಶುಡ್ ಲರ್ನ್ ದ ಸಬ್ಜೆಕ್ಟ್. ಆ್ಯನಿಮಲ್ಸ್ ಹೇಗೆ ಟ್ರೀಟ್ ಮಾಡಬೇಕು, ಜ್ವರಕ್ಕೇನು, ಬೇದಿಗೇನು, ಹೌದಲ್ಲ? ದೆನ್ ಓನ್ಲಿ ಯು ವಿಲ್ ಬಿಕಮ್ ಎ ಸಕ್ಸಸ್. ಬಿಕಾಸ್ ಡಾಕ್ಟರ್ಸ್ ಆರ್ ನಾಟ್ ಅವೈಲೇಬಲ್ ಅಟ್ ನಮ್ಮ ಟೈಮ್ ಪ್ರಕಾರ ಡಾಕ್ಟರ್ ಸಿಗೋದಿಲ್ಲ. ಯಾಕೆ? ದೊಡ್ಡ ಏರಿಯಾಕ್ಕೆ, ಒಂದು ತಾಲೂಕಿಗೆ ಒಬ್ಬರು ಡೈರೆಕ್ಟರ್ ಇರ್ತಾರೆ. ಸೊ ದಿಸ್ ಈಸ್ ದ ಥಿಂಗ್. ಎಸ್, ದಟ್ಸ್ ಅ ಗ್ರೇಟ್ ಬಿಸ್ನೆಸ್ ಆ್ಯಕ್ಚುಲಿ. ಹೌದು. ಸೊ ಮೆಲ್ವಿನ್ ಸರ್, ಇಟ್ ವಾಸ್ ಸೋ ಮಚ್ ಪ್ಲೆಷರ್ ಟಾಕಿಂಗ್ ಟು ಯು ಟುಡೇ. ತುಂಬ ಖುಷಿ ಆಯಿತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಕಡೆ ಯಾರೆಲ್ಲ ಬಂದಿದ್ದಾರೆ ಎಲ್ಲರನ್ನೂ ಒಂದ್ಸಲಿ ವೇದಿಕೆಗೆ ಕರೆದು ಬಿಡೋಣ. ಮೆಲ್ವಿನ್ ಸರ್ ಕಡೆಯಿಂದ ಬಂದಿರೋರೆಲ್ಲ ಒಂದ್ಸಲಿ ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ಜೋರಾದ ಚಪ್ಪಾಳೆ ಮೂಲಕ ಡಾಕ್ಟರ್ KP ರಘುಪ್ರಸಾದ್ ಸರ್ ಹಾಗೂ ಚೆನ್ನಪ್ಪ ಅಂಗಡಿ ಸರ್ ಪ್ರೀತಿಯಿಂದ ವೇದಿಕೆ ಮೇಲೆ ನಮ್ಮ ರೈತ ರತ್ನ ಕಾರ್ಯಕ್ರಮದ ತೀರ್ಪುಗಾರರು ಕೂಡ ಬರಬೇಕು. ಅಂಡ್ ಇವತ್ತಿನ ಸಂಚಿಕೆ, ಇಟ್ ವಾಸ್ ಅ ಬ್ಯೂಟಿಫುಲ್ ಎಪಿಸೋಡ್. ಥ್ಯಾಂಕ್ ಯು.
ತುಂಬ ಕಲಿಯುವಂಥದ್ದು ತುಂಬ ಸಿಕ್ಕಿದೆ. ಕ್ಯಾಮ್ರಾ ಮೂಲಕ ಹೇಳ್ಬಿಡೋಣ, ಮೆಲ್ವಿನ್ ಸರ್ ಅವರ ಕುಟುಂಬಕ್ಕೂ ಕೂಡ ಧನ್ಯವಾದಗಳು ಈ ಮೂಲಕ. ಈಗ ಒಂದು ಫೋಟೋಗ್ರಾಫರ್ಗೆ ಒಂದು ಫ್ರೇಮ್ ಕೊಡೋಕ್ಕೆ ರೆಡಿನಾ? ಎಲ್ಲರೂ ಕ್ಯಾಮ್ರಾ ನೋಡಿ. ವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ. ರೈತರತ್ನ ವೇದಿಕೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ನಮ್ಮ ಜಡ್ಜಸ್ ವತಿಯಿಂದ, ನಮ್ಮ ಕಾರ್ಯಕ್ರಮದ ವತಿಯಿಂದ ಒಂದು ಚಿಕ್ಕ ಕಿರುಕಾಣಿಕೆ. ನಮ್ಮ ಬೆಂಗಳೂರು ಕೃಷಿ ಸರ್ ಕುತ್ಕೊಳ್ಳಿ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಜೊತೆಗೆ ಕೆಪ್ಯಾಕ್ ಸಂಸ್ಥೆಯ ವತಿಯಿಂದ, ನಮ್ಮ ಚಂದನ ವಾಹಿನಿಯ ರೈತರತ್ನ ಕಾರ್ಯಕ್ರಮದ ವತಿಯಿಂದ ಮೆಲ್ವಿನ್ ಲೂಯಿಸ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು ಜೊತೆಗೆ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ರೈತರತ್ನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ಸಾಕಷ್ಟು ವಿಚಾರಗಳನ್ನ ಕಲಿಸ್ಕೊಟ್ಟಿದ್ದೀರಿ. ವಿ ಹ್ಯಾವ್ ಗಾಟ್ ಲಾಡ್ ಆಫ್ ಥಿಂಗ್ಸ್ ಟು ಲರ್ನ್. ಜೊತೆಗೆ ನಮ್ಮ ರೈತರು ಕೂಡ ಇವತ್ತಿನ ಸಂಚಿಕೆ ಮೂಲಕ ತುಂಬ ವಿಚಾರಗಳನ್ನ ಕಲ್ತ್ಕೊಂಡಿರ್ತಾರೆ, ಟು ಕ್ವಾಲಿಫೈ ಆ್ಯಂಡ್ ಕ್ವಾಂಟಿಫೈ ದೇಯರ್ ಲೈವ್ಲಿಹುಡ್ ಅಂತ ಹೇಳಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ರೈತರತ್ನ ಕಾರ್ಯಕ್ರಮ. ಮತ್ತೊಬ್ಬ ಸಾಧಕ ರೈತರೊಂದು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ರೈತರತ್ನ ಕಾರ್ಯಕ್ರಮ. ಮತ್ತೊಬ್ಬ ಸಾಧನೆಯ ಹಾದಿಯಲ್ಲಿರುವಂಥ ರೈತರೊಟ್ಟಿಗೆ ನಿಮ್ಮ ಭೇಟಿ ಮುಂದಿನ ರೈತರತ್ನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ನೆಚ್ಚಿನ ಚಂದನ ವಾಹಿನಿಯನ್ನ. ನಾವು ಹೋಗಿ ಬರ್ತೀವಿ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಅಂದದ ಬದುಕನ್ನು ಚಂದದಿ ತೋರಿಸು ರೈತರತ್ನ.